ಗುಡ್ ಮಾರ್ನಿಂಗ್. ಸೊ ನಾವು ಇಷ್ಟುವರೆಗೆ ಗೂಗಲ್ ಆಡ್ಸ್ ಕಂಪ್ಲೀಟ್ ಮಾಡಿದ್ವಿ. SEO ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಟಾಪಿಕ್ ಆಯ್ತು, ಆಮೇಲೆ ವೆಬ್ ಡಿಸೈನಿಂಗ್. ಸೊ ನಾವು ಇಷ್ಟೊಂದು ಟಾಪಿಕ್ಸ್ ಇವಾಗ ಕಂಪ್ಲೀಟ್ ಮಾಡಿದ್ವಿ. ಸೊ ಗೂಗಲ್ ಆಡ್ಸ್ ಇಸ್ ದ ಮೇನ್ ಟಾಪಿಕ್ ದಟ್ ವಿ ಕವರ್ಡ್ ಲಾಸ್ಟ್. ಸೊ ಇದರಲ್ಲಿ ಟೈಪ್ ಆಫ್ ಆಡ್ಸ್ ಇರುತ್ತೆ ಅಂಡ್ ಒಂದೊಂದು ಆಡ್ಗೆ ಒಂದೊಂದು ಟೈಪ್ ಆಫ್ ಬಿಡ್ಡಿಂಗ್ ಸ್ಟ್ರಾಟಜೀಸ್ ಇರುತ್ತೆ. So like our responsibility is to just introduce you to all this topic. So ನಾವು ಇಂಟ್ರೊಡ್ಯೂಸ್ ಮಾಡಿ ಬೇಸಿಕ್ ಕ್ಯಾಂಪೇನ್ ಹ್ಯಾಂಗ್ ನಡೆಸಬೇಕು ಅಂತ ಹೇಳಾಯ್ತು. ಸೊ ಓನ್ಲಿ ನಾವು ಟ್ರೈ ಮಾಡಿದ್ರೇನೆ ಡೀಪ್ ಇನ್ಯಾದನ್ನ ಆಪ್ಷನ್ಸ್ ಇದ್ದು ಏನಾದ್ರು ಇಟ್ಸ್ ಲೈಕ್ ನಾವ್ ಎಕ್ಸ್ಪ್ಲೋರ್ ಮಾಡ್ಬೇಕು, ನಾವೇ ನೋಡಿ ನಾವೇ ಟ್ರೈ ಮಾಡಿ ಎಲ್ಲ ಮಾಡ್ಬೇಕು. ಸೊ ಗೂಗಲ್ ಆಡ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂಡ್ ವೆರಿ ಡೀಪ್. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕನ್ನೋ 1 month ಕೂಡ ಸರಿಯೋಗಲ್ಲ. ಬಟ್ ಅಫ್ಕೋರ್ಸ್ ನಮ್ಗೆ ಯಾವಾಗ್ಲೂ ಟೈಮ್ ಲಿಮಿಟ್ ಇರುತ್ತೆ. ಅದಕ್ಕೆ ಕೀಪ್ ಪ್ರಾಕ್ಟೀಸಿಂಗ್. ನಾವು ಹೇಳಿದ್ದ ಈ ಬೇಸಿಕ್ ಇನ್ಫಾರ್ಮೇಶನ್ ಇಟ್ಕೊಂಡು ಕೀಪ್ ಪ್ರಾಕ್ಟೀಸಿಂಗ್, ಕೀಪ್ ಎಕ್ಸ್ಪ್ಲೋರಿಂಗ್ ಥಿಂಗ್ಸ್. ಓಕೆ, ಸೊ ನಾವು ಇವತ್ತು ವಿ ಆರ್ ಗೋಯಿಂಗ್ ಟು ಸೋಷಿಯಲ್ ಮೀಡಿಯಾ. ಓಕೆ, ವಿ ಆರ್ ಸ್ಟಾರ್ಟಿಂಗ್ ಸೋಷಿಯಲ್ ಮೀಡಿಯಾ ಫ್ರಮ್ ಟುಡೇ. ಓಕೆ, ಲೆಟ್ಸ್ ಸಿ ವಾಟ್ ಇಟ್ ಇಸ್. ಇವಾಗ ಸೋಷಿಯಲ್ ಮೀಡಿಯಾ ಅಂದ್ರೆ ಎಲ್ಲಾರ್ಗೆ ಗೊತ್ತು. ಇಟ್ಸ್ ಲೈಕ್ ನಾವು ಆನ್ಲೈನ್ ಪ್ರಮೋಷನ್ಸ್ ಇಷ್ಟಕ್ಕೆ ಮುಂಚೆ ಗೂಗಲ್ ಆಡ್ಸ್ ಮಾಡಿದ್ವಿ. ಗೂಗಲ್ ಆಡ್ಸ್ ಬಂದು ಪೇಯ್ಡ್, ರೈಟ್? ಅಂಡ್ SEO ಬಂದು ಕೂಡ ಇಟ್ಸ್ ಲೈಕ್ ಅನ್ಪೇಯ್ಡ್, ಅಂದ್ರೆ ಅದು ಫ್ರೀ. SEO ಕೂಡ ನಾವು ಫ್ರೀಯಾಗಿ ಮಾಡ್ಬೋದು. ಇಟ್ಸ್ ನಾಟ್ ಲೈಕ್ ನೀವು ಪೇ ಮಾಡಿ ಮಾಡ್ಬೇಕಾದ ಅವಸರ ಇಲ್ಲ. ನೀವು ಆನ್ ಪೇಜ್ ಆಪ್ಟಿಮೈಸೇಷನ್ ಅಲ್ಲಿ, ಆಫ್ ಪೇಜ್ ಆಪ್ಟಿಮೈಸೇಷನ್ ಅಲ್ಲಿ ಯಾವ್ದಾದ್ನು ನೀವು ಅನ್ಪೇಯ್ಡ್, ಅಂದ್ರೆ ನೀವು ನಿಮ್ ವೆಬ್ಸೈಟ್ ನಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಂತೀರಿ ಅಂತ, ಔಟ್ಸೈಡ್ ದ ವೆಬ್ಸೈಟ್ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಂತೀರಿ ಅಂತ, ದೀಸ್ ಆರ್ ದ ಥಿಂಗ್ಸ್ ಇನ್ಕ್ಲೂಡೆಡ್. ಓಕೆ, ಸೊ ಅದು ಬಂದು ಅನ್ಪೇಯ್ಡ್. ಅಂಡ್ ಸೋಷಿಯಲ್ ಮೀಡಿಯಾ is a combination. Okay, social media is a combination of paid and unpaid, ಎರಡು. ಓಕೆ, ಸೊ ಮೋಸ್ಟ್ಲಿ ಎಸ್ ಅನ್ಪೇಯ್ಡ್ ಇರುತ್ತೆ. ಪೇ ಮಾಡ್ಬೇಕಾದ ಅವಸರ ಇಲ್ಲ. ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಯು ನೀಡ್ ಟು ಎಸ್ಟಾಬ್ಲಿಷ್ ಯುವರ್ ಐಡೆಂಟಿಟಿ. ಬಟ್ ಪೇಯ್ಡ್ ಕೂಡ ಇರುತ್ತೆ. ಪೇಯ್ಡ್ ಅಂದ್ರೆ ಆಡ್ಸ್ ರನ್ ಮಾಡ್ಬೋದು ಸೋಷಿಯಲ್ ಮೀಡಿಯಾಲಿ ಕೂಡ. ಬಿಕಾಸ್ ಎಲ್ಲರೂ ಟೈಮ್ ಪಾಸ್ಗೆ ಯೂಸ್ ಮಾಡ್ತಾರೆ, ಬಟ್ ನೋ ಮೋರ್ ಟೈಮ್ ಪಾಸ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಇಂದಾನೆ ಯು ವಿಲ್ ಹ್ಯಾವ್ ಕಸ್ಟಮರ್ಸ್. ಅಂದ್ರೆ ನಿಮ್ ಫಾಲೋವರ್ಸ್ ಅಲ್ಲಿ ಅವರೇ ನಿಮ್ ಕಸ್ಟಮರ್ಸ್ ಆಗ್ತಾರೆ. ಹೂಸೋ ಎವರ್ ಇಸ್ ಫಾಲೋಯಿಂಗ್ ಯು, ಹೂಸೋ ಎವರ್ ಇಸ್ ಯುವರ್ ಫ್ರೆಂಡ್, ಅವರು ನಿಮ್ಮ ಬಿಸ್ನೆಸ್ ಮೇಲೆ ನಿಮ್ಗೆ ನೀವು ಪ್ರಮೋಟ್ ಮಾಡ್ತಾ ಇದ್ರೆ someday they will become your customers. So you need to concentrate. It's no more a time pass. Okay, no more entertainment ಅದು ಇವಾಗ. ಸೊ ಪ್ರಾಪರ್ ಯೂಸ್ ಮಾಡ್ಕೊಂಡ್ರೆ ಓನ್ಲಿ ಸೋಷಿಯಲ್ ಮೀಡಿಯಾ ಅಂದ್ರೆ ಅಸಲು ಗೂಗಲ್ ಆಡ್ಸ್ ಎಲ್ಲ ಪೇಯ್ಡ್ ಆ ತರ ಇಂಟ್ರೆಸ್ಟ್ ಇಲ್ಲಂಗಿದ್ದಾರು ಓನ್ಲಿ ಸೋಷಿಯಲ್ ಮೀಡಿಯಾ ಇಟ್ಟು ನಡೆಸ್ತಾರೆ. ಸೊ ಎಸ್, ದೇರ್ ಆರ್ ಚಾನ್ಸಸ್. ನನ್ನ ಕೇಳಿದ್ರೆ ಡೆಫಿನೆಟ್ ಚಾನ್ಸಸ್ ಇದೆ ಅವ್ರಿಗೆ ಕೂಡ. ಇಟ್ಸ್ ಆಲ್ ಹೌ ಯು ಯೂಸ್ ಇಟ್. ಅಷ್ಟು ಫ್ರೀ ಪ್ಲಾಟ್ಫಾರ್ಮ್ಸ್ ಕೊಟ್ಟು ತುಂಬಾ ಜನ ಫೇಮಸ್ ಆಗ್ತಾ ಇದ್ದಾರೆ ಅಂದ್ರೆ ಅಷ್ಟು ಸ್ಕೋಪ್ ಇದೆ, ಅಷ್ಟು ಜನಕ್ಕೆ ನೀವು ರೀಚ್ ಆಗ್ಬೋದು. ಓಕೆ, ಸೊ ಇದು ಸೊ ಇಲ್ಲಿ ಸೋಷಿಯಲ್ ಮೀಡಿಯಾಲಿ ವಿ ಹ್ಯಾವ್ 2 ಟಾಪಿಕ್ಸ್, ದಟ್ ಇಸ್ SMM, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಅಂಡ್ SMO, ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್. ಸೊ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂದ್ರೆ ನಾವು ಆಡ್ಸ್ ರನ್ ಮಾಡೋದು. ಓಕೆ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ is almost like paid one. Social media optimization is normal post ಎಲ್ಲ ಹಾಕೋದು, whatever, everything else which is unpaid, ಅದು social media optimization. Okay, see, marketing, Google ads ali, social media marketing, ಅದು ಈ social media ads ali ಯಾರನ್ನ ಮಾಡ್ಬೋದು. ಇದರಿಂದ ಸಿ ಇನ್ ಅ ವೇ ಇದರಿಂದ ಡೆಫಿನೆಟ್ ನಿಮ್ಗೆ ಯಾವ್ದೋ ಒಂದು ಕಸ್ಟಮರ್ ಬಂದೇ ಬರ್ತಾರೆ, ಕನ್ವರ್ಟ್ ಆಗೇ ಆಗ್ತಾರೆ ಅಂತ ಅಟ್ ಲೀಸ್ಟ್ ಯು ಕ್ಯಾನ್ ಗಿವ್ ಅ ಗ್ಯಾರಂಟಿ. ಇದು ಬಂದು ದಿಸ್ ಇಸ್ ಮೋರ್ ಚಾಲೆಂಜಿಂಗ್. ಓಕೆ, ನೀವು ಏನೂ ಅಮೌಂಟ್ ಇಲ್ಲಂಗೆ, ಏನು ಬಡ್ಜೆಟ್ ಇಲ್ಲಂಗೆ ನಿಮ್ಗೆ ಕಸ್ಟಮರ್ಸ್ ಬಂದಂದ್ರೆ ನೀವು ಅಷ್ಟು ಚೆನ್ನಾಗಿ ಪ್ರಮೋಟ್ ಮಾಡ್ಕೊಂತ ಇದ್ದೀರಿ ಅಂತ. ದಟ್ಸ್ ಕ್ವೈಟ್ ಚಾಲೆಂಜಿಂಗ್. ಸೊ ಟೇಕ್ ದಿಸ್ ಸೀರಿಯಸ್ಲಿ ಫಾರ್ ಶೋರ್. ಯಾವಾಗ್ಲೂ ಯು ಕಾಂಟ್ ಕೀಪ್ ರನ್ನಿಂಗ್ ಆಡ್ಸ್, ರೈಟ್? ಸೊ ಯು ಕಾಂಟ್ ಕೀಪ್ ಆನ್ ರನ್ನಿಂಗ್ ಆಡ್ಸ್. ಮೇಂಟೈನ್ ಕನ್ಸಿಸ್ಟೆನ್ಸಿ, ಎರಡ್ಲಿ ಮೇಂಟೈನ್ ಕನ್ಸಿಸ್ಟೆನ್ಸಿ. ಅವಾಗ ಆಡ್ಸ್ ರನ್ ಮಾಡ್ಬೇಕು ಅಂಡ್ ಯು ಹ್ಯಾವ್ ಟು ಬಿ ಆಕ್ಟಿವ್ ಆನ್ ಸೋಷಿಯಲ್ ಮೀಡಿಯಾ. ದಟ್ ಇಸ್ ವಾಟ್ ಐ ಕ್ಯಾನ್ ಸೇ.
ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನಮ್ಗೆ ಏನೇನಿದೆ ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂಡ್ ಟ್ವಿಟರ್, ಪಿಂಟ್ರೆಸ್ಟ್, ಇನ್ನೇನಿದೆ ಯೂಟ್ಯೂಬ್ ಇಸ್ ಆಲ್ಸೋ ವೆರಿ ಗುಡ್ ಸೋಷಿಯಲ್ ಮೀಡಿಯಾ. ಸೊ ಲಿಂಕ್ಡ್ಇನ್. ಸೊ ಈ ತರ ದೀಸ್ ಆರ್ ದ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಕವರ್. ಅಂದ್ರೆ ಇದಿಲ್ಲಿ ಹೆಂಗಂದ್ರೆ ಆಲ್ಮೋಸ್ಟ್ ಈ ಲಿಸ್ಟ್ ನಲ್ಲೇ ವಿ ಹ್ಯಾವ್ ಟಾಪ್ ಸೆಕೆಂಡ್ ಅಂಡ್ ಥರ್ಡ್ ಥಿಂಗ್ಸ್ ಆನ್ ಐ ಮೀನ್ ಯೂಟ್ಯೂಬ್ ಕೂಡ ಅಷ್ಟೇ. ಯೂಟ್ಯೂಬ್ ಇಸ್ ಆಲ್ಸೋ ಸೆಕೆಂಡ್ ಮೋಸ್ಟ್ ಟಾಪ್, ಇನ್ಸ್ಟಾಗ್ರಾಮ್ ಥರ್ಡ್ ಮೋಸ್ಟ್. ಸೊ ಇಷ್ಟು ದೇರ್ ಇಸ್ ಅ ಲಾಟ್ ಆಫ್ ಸ್ಕೋಪ್ ನಮ್ಗೆ. ಓಕೆ, ಸೊ ಒಂದೊಂದಕ್ಕೆ ಇವತ್ತು ಐ ಆಮ್ ಗೋಯಿಂಗ್ ಟು ಗಿವ್ ಇಂಟ್ರೊಡಕ್ಷನ್ಸ್. ಸೊ ದಟ್ ಇಂಟ್ರೊಡಕ್ಷನ್ ಆದ್ಮೇಲೆ ನೆಕ್ಸ್ಟ್ ಕ್ಲಾಸ್ ಇಂದ ಒಂದೊಂದು ಪ್ಲಾಟ್ಫಾರ್ಮ್ ತಗೊಂಡು ವಿ ವಿಲ್ ವರ್ಕ್ ಆನ್ ಇಟ್ ಸೀರಿಯಸ್ಲಿ. ಓಕೆ, ಸೊ ಫೇಸ್ಬುಕ್ ಅಂಡ್ ವಿ ನೋ ಅಬೌಟ್ ಫೇಸ್ಬುಕ್. ಎಲ್ಲರಿಗೆ ಫೇಸ್ಬುಕ್ ಇರುತ್ತೆ. ಇದು ಬಂದು this platform allows you to post images. ಓಕೆ, ಇಮೇಜಸ್ ಪೋಸ್ಟ್ ಮಾಡ್ಬೋದು, ವಿಡಿಯೋಸ್ ಪೋಸ್ಟ್ ಮಾಡ್ಬೋದು, ಟೆಕ್ಸ್ಟ್ ಕಾಂಟೆಂಟ್. ಓಕೆ, ವಾಟ್ ಎಲ್ಸ್, ಇನ್ನೇನ್ ಪೋಸ್ಟ್ ಮಾಡ್ಬೋದು, ಯು ಕ್ಯಾನ್ ಪೋಸ್ಟ್ ಲಿಂಕ್ಸ್. ಓಕೆ, ಲೈವ್ ಮಾಡ್ಬೋದು, ಲೈವ್ ವಿಡಿಯೋಸ್ ಮಾಡ್ಬೋದು, ಸ್ಟೋರೀಸ್, ವಾಟ್ಸ್ಆಪ್ ತರ 24 hours ಸ್ಟೋರೀಸ್ ಇತ್ತಲ್ವಾ, ಅದು ಕೂಡ ಆಲ್ಮೋಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್ ಸ್ಟಾರ್ಟ್ ಆಯ್ತು, ಇಷ್ಟಕ್ಕೆ ಮುಂಚೆ ಅದಿಲ್ಲ. ಓಕೆ, ಓಕೆ, ದಿಸ್ ಇಸ್ ಫೇಸ್ಬುಕ್. ಓಕೆ, ಇದು ನಾರ್ಮಲ್ ಆಡ್ಸ್, ನಾರ್ಮಲ್ ಪೋಸ್ಟ್ಸ್ ಇವು. ಓಕೆ, ದೀಸ್ ಆರ್ ಸ್ಪಾನ್ಸರ್ಡ್ ಆಡ್ಸ್. ನಾನು ಡೆಮೋ ಕ್ಲಾಸ್ಲಿ ಹೇಳಿದ್ದೆ, ಇಫ್ ಯು ರಿಮೆಂಬರ್, ಕೆಳಗಡೆ ಸ್ಪಾನ್ಸರ್ಡ್ ಅಂತ ಇದ್ರೆ ಇದು ಆಡ್ ತರ. ನಾವು ಗೂಗಲ್ ನಲ್ಲಿ ಕೂಡ ಆಡ್ ಅಂತ ಮೆನ್ಷನ್ ಮಾಡ್ತಾರೆ, ಇಲ್ಲಿ ಸ್ಪಾನ್ಸರ್ಡ್ ಅಂತ ಮೆನ್ಷನ್ ಮಾಡ್ತಾರೆ ಅಷ್ಟೇ. ಓಕೆ, ಅಗೇನ್ ದಿಸ್ ಇಸ್ ಅ ನಾರ್ಮಲ್ ಪೋಸ್ಟ್. ಓಕೆ, ಇವೆಲ್ಲ ನಾರ್ಮಲ್ ಪೋಸ್ಟ್, ರೈಟ್? ಸೊ ಈ ತರ this is how paid and unpaid posts will be. So the combination of normal text irutte, ಸ್ವಲ್ಪ ಜನ text come video, text come photo ಈ ತರ ಇರ್ತಾರೆ, hashtags ಇರ್ತಾರೆ. ಓಕೆ, ಇವೆಲ್ಲ there is a possibility. ಓಕೆ, ಸೊ ಜನರಲ್ ನೀವು ಒಂದು ಪೋಸ್ಟ್ ಹಾಕೊಂಡು ಪೋಸ್ಟ್ಲಿ ನಿಮ್ಗೆ ಲೈಕ್ ಇರುತ್ತೆ, ಕಾಮೆಂಟ್ ಇರುತ್ತೆ, ಶೇರ್ ಇರುತ್ತೆ. ಓಕೆ, ನೋಡೋಣ ಇಲ್ಲಿ ಕೆಳಗಡೆ ಇಫ್ ಯು ಅಬ್ಸರ್ವ್, ಇದು ಲೈಕ್, ಕಾಮೆಂಟ್. ಸೊ ಶೇರ್ ಆಪ್ಷನ್ ಇಲ್ಲಿ ಕಾಣಿಸ್ತಾ ಇಲ್ಲ. ಎಸ್, ಹಿಯರ್ ಇಟ್ ಇಸ್ ಲೈಕ್, ಕಾಮೆಂಟ್ ಅಂಡ್ ಶೇರ್. ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ, ಓಕೆ, ಶೇರ್ ನೌ ಪಬ್ಲಿಕ್ ಅಂತಂದ್ರೆ ಡೈರೆಕ್ಟ್ ಶೇರ್ ಆಗ್ಬಿಡತ್ತೆ. ಓಕೆ, ರೈಟ್ ಪೋಸ್ಟ್ ಅಂತ ಬರೆದ್ರೆ ಇದೇ ನೀವು ಶೇರ್ ಮಾಡ್ತೀರಿ, ಬಟ್ ನೀವೇನನ್ನ ಟೆಕ್ಸ್ಟ್ ಬರಿಬೇಕಾದ್ರೆ ರೈಟ್ ಪೋಸ್ಟ್ ಕ್ಲಿಕ್ ಮಾಡಿ ನೀವು ಸ್ವಲ್ಪ ಏನನ್ನ ಟೆಕ್ಸ್ಟ್, ಫಾರ್ ಎಕ್ಸಾಂಪಲ್ ಸಿ, ನಾನು ಕ್ಲಿಕ್ ಮಾಡಿದೆ, ನಾನು ಇದು ಈ ಇಮೇಜ್ ಪೋಸ್ಟ್ ರೀಪೋಸ್ಟ್ ಮಾಡ್ಬೇಕು ಅನ್ಕೊಂತ ಇದ್ದೀನಿ, ಐ ವಿಲ್ ರೈಟ್ ಸಮಥಿಂಗ್ ಅಂಡ್ ಪೋಸ್ಟ್. ಓಕೆ, ಇಲ್ಲಂಗಿದ್ರೆ ಡೈರೆಕ್ಟ್ ಶೇರ್ ನಾವು ಅಂತ ಹೊಡೆಯೋದು. ಓಕೆ, ಮೆಸೆಂಜರ್ಲಿ ನಮ್ಮ ಇದೇ ಇಮೇಜ್ ಮೆಸೆಂಜರ್ಲಿ ಯಾರಿಗನ್ನ ಸೆಂಡ್ ಮಾಡ್ಬೇಕಂದ್ರೆ ಸೆಂಡ್ ಮಾಡ್ಕೊಬಹುದು. ಮೆಸೆಂಜರ್ ಇಸ್ ನಥಿಂಗ್ ಬಟ್ ಚಾಟ್ ಆಪ್ಷನ್. ಇಟ್ಸ್ ಜಸ್ಟ್ ಲೈಕ್ ಫೇಸ್ಬುಕ್ ಪೇ ಒಂದು ಚಾಟ್ ಆಪ್ಷನ್ ತರ. ಓಕೆ, ಯು ಕ್ಯಾನ್ ಜಸ್ಟ್ ಚಾಟ್ ವಿತ್ ಪೀಪಲ್ ಹೂಸೋಎವರ್ ಇಸ್ ರೆಡಿ. ಓಕೆ, ಆ ತರ. ಅಂಡ್ ದೆನ್ ಶೇರ್ ಟು ಅ ಗ್ರೂಪ್, ಒಂದು ಗ್ರೂಪ್ ಕ್ರಿಯೇಟ್ ಮಾಡೋ ಒಂದು ಗ್ರೂಪ್ ಪೇಜಸ್ ಅಂತ ಹೇಳಿ ಫೇಸ್ಬುಕ್ ನಲ್ಲಿ ಇರುತ್ತೆ. ಸೊ ದಟ್ ಯು ಕ್ಯಾನ್ ಡೂ. ಫ್ರೆಂಡ್ಸ್ ಟೈಮ್ ಲೈನ್, ಬೇರೆ ಫ್ರೆಂಡ್ಸ್ ಟೈಮ್ ಲೈನ್ಲಿ ಅಂದ್ರೆ ಅವ್ರ ಪ್ರೊಫೈಲ್ ನಲ್ಲಿ ಶೇರ್ ಮಾಡೋದು. ದಿಸ್ ಇಸ್ ಒನ್ ಥಿಂಗ್. ಇದು ದೀಸ್ ಆರ್ ದ ಆಪ್ಷನ್ಸ್. ಅಂಡ್ share to a group, share to a page ಅಂತಂದ್ರು. So you will have groups and pages in Facebook. So general ನಾವು ಇವಾಗ business ಗೆ ನಾವು you will generally use these groups or pages in fact is more effective. Okay, so pages ನಾವು personal pages create ಮಾಡ್ಕೋಬಹುದು, ಇಲ್ಲಾಂದ್ರೆ business pages create ಮಾಡ್ಕೋಬಹುದು. Okay, so ಈ ತರ pages create ಮಾಡ್ಕೊಂಡು ವಾಟ್ಸ್ಆಪ್, ಇದು ಫೇಸ್ಬುಕ್ ಬಂದು ವಾಟ್ಸ್ಆಪ್ ನ ಅಂಡ್ ಇನ್ಸ್ಟಾಗ್ರಾಮ್ ನ ಪರ್ಚೇಸ್ ಮಾಡ್ಬಿಟ್ರು. ಓಕೆ, ಅವರು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮೆಸೆಂಜರ್, ಓಕೆ, ಮೆಸೆಂಜರ್ ಎಲ್ಲ ಫೇಸ್ಬುಕ್ ಹ್ಯಾಂಡ್ ಓವರ್ ಮಾಡ್ಕೊಂಡಾರೆ. ಸೊ ಇದೆಲ್ಲ ಇಂಟರ್ ಕನೆಕ್ಟೆಡ್ ಇರುತ್ತೆ.
ಆ ತರ ನೀವು ಫೇಸ್ಬುಕ್ ಪೇಜ್ ಒಂದು ಓಪನ್ ಮಾಡಿ, ಆ ಫೇಸ್ಬುಕ್ ಎಫ್ ಬಿ ಪೇಜ್ ಓಪನ್ ಮಾಡಿ, ಎಫ್ ಬಿ ಇಸ್ ಅ ಶಾರ್ಟ್ ಕಟ್ ಆಫ್ ಫೇಸ್ಬುಕ್. ಸೊ ಫೇಸ್ಬುಕ್ ಪೇಜ್ ಓಪನ್ ಮಾಡಿ ಅದನ್ನ ಇನ್ಸ್ಟಾಗ್ರಾಮ್ಗೆ ಲಿಂಕ್ ಮಾಡ್ಕೊಬೇಕು. ಸೊ ದಟ್ ದಿಸ್ ಇಸ್ ಹೌ ಯಾವ್ದಾದ್ನು ಈ ತರ ಲಿಂಕ್ ಮಾಡ್ಕೊಂಡ್ರೆ ಪೋಸ್ಟ್ ಮಾಡ್ಕೊಂಡು ನೀವು ಅಂಡ್ ಆಡ್ ರನ್ ಮಾಡೋವಾಗ ಕೂಡ ಇದು ಯೂಸ್ ಆಗುತ್ತೆ. they have to be interconnected. Okay, ಅದಿಲ್ಲದ್ರೆ you can't create an ad. It needs a page for sure. So ಅದೇ similar page ಇದ್ರೆ ನಿಮ್ಗೆ better. Okay, okay, and then ಸೊ ಇವಾಗ ನಿಮ್ಗೆ ನಾರ್ಮಲ್ ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್ ಮಾಡುವಾಗ ಅಂದ್ರೆ ಜನರಲ್ ವೆನ್ ಯು ಆರ್ ಟ್ರೈಂಗ್ ಟು ಪೋಸ್ಟ್ ಯುವರ್ ಥಿಂಗ್ ಆರ್ ಎನಿಥಿಂಗ್, ಗ್ರೂಪ್ಸ್ ಇದಲ್ವಾ, ಗ್ರೂಪ್ಸ್ ಇರುತ್ತೆ, ಸ್ವಲ್ಪ ಪೇಜಸ್ ಇರುತ್ತೆ ಆಸ್ ಐ ಟೋಲ್ಡ್ ಯು. ಸೊ ನೀವು ಒಂದು ಪೇಜ್ ಕ್ರಿಯೇಟ್ ಮಾಡ್ಕೊಬಹುದು, ಅಲ್ಲಂಗೆ ನೀವು ಜಾಯಿನ್ ಆಗ್ಬೇಕು ಸರ್ಟನ್ ಗ್ರೂಪ್ಸ್ ಅಂಡ್ ಪೇಜಸ್ ರಿಲೇಟೆಡ್ ಟು ಯುವರ್ ಬಿಸ್ನೆಸ್. ನಿಮ್ ಬಿಸ್ನೆಸ್ಗೆ ರಿಲೇಟೆಡ್ ಇರ್ಬೇಕು. ಇದ್ರೆ ನೀವು ಹೋಗಿ ಪೋಸ್ಟ್ ಮಾಡ್ರೆ ಅದು ಆಲ್ಮೋಸ್ಟ್ ಇಟ್ಸ್ ಅ ಕೈಂಡ್ ಆಫ್ ಪ್ರಮೋಷನ್ ಅಲ್ವಾ. ಸೊ ಪ್ರಾಪರ್ ಗ್ರೂಪ್ಸ್ ಅಂದ್ರೆ ಗ್ರೂಪ್ಸ್ ಹೇಗಿರುತ್ತೆ ಅಂದ್ರೆ ನೀವು ಗ್ರೂಪ್ಸ್ ಜಾಯಿನ್ ಆಗಕ್ಕೆ ಮುಂಚೆ ಅವರು ಮೆನ್ಷನ್ ಮಾಡ್ತಾರೆ ಪರ್ ಡೇ ಸೊ ಮೆನಿ, ಫಾರ್ ಎಕ್ಸಾಂಪಲ್ 10 ಪೋಸ್ಟ್ ಅಂತ ಹೇಳಿ ಹಾಕ್ತಾರೆ. ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಅಂತ ಆಪ್ಷನ್ ಇರುತ್ತೆ. ಸೊ ಈ ತರ ನೀವು ನೋಡ್ಕೊಂಡು ಎಷ್ಟು ಜನ ಇದ್ದಾರೆ ಅಂಡ್ ಆಕ್ಟಿವ್ ಇದ್ದಾರಾ ಇಲ್ವಾ, ಅಂದ್ರೆ ಯಾಕಂದ್ರೆ ಇವತ್ತು ಲಾಸ್ಟ್ ಪೋಸ್ಟ್ ಆಯ್ತು ಅಂತ ಅಲ್ಲಿ ಬರುತ್ತಲ್ವಾ, ನಿಮ್ಗೆ ತೋರ್ಸುತ್ತಲ್ವಾ. ದಟ್ ಮೀನ್ಸ್ ದಟ್ ಪೇಜ್ ಆರ್ ಗ್ರೂಪ್ ಇಸ್ ಆಕ್ಚುಲಿ ರೆಗ್ಯುಲರ್. ಓಕೆ, ಸೊ ಆ ತರ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕು. ಅಂಡ್ ದೇರ್ ಆರ್ ಥಿಂಗ್ಸ್ ಲೈಕ್ marketplace and Facebook watch. Okay, Facebook watch is nothing but YouTube. Facebook nalle ಒಂದು YouTube ಇದೆ ಅನ್ಕೋಣ. That is that marketplace ಬಂದು ನೀವು buying or selling ಮಾಡ್ಬೋದು. Okay, ಸೊ ಇಲ್ಲಿ ಮೇಲ್ಗಡೆ ನೀವು ನೋಡಿದ್ರೆ ಇದು ವಾಚ್ ಅಂತ ಇದೆ. ಓಕೆ, ವಾಚ್ ಕ್ಲಿಕ್ ಮಾಡಿದ್ರೆ ಓನ್ಲಿ ವಿಡಿಯೋಸ್ ಬರುತ್ತೆ ನಿಮಗೆ. ಓಕೆ, ಸೊ ಇಟ್ಸ್ ಆಲ್ ಅಬೌಟ್ ವಿಡಿಯೋಸ್. ಓಕೆ, ಇದು ಅಂಡ್ ಒನ್ ಸೆಕೆಂಡ್, ವಿಡಿಯೋಸ್ ಕೂಡ ಸ್ವಲ್ಪ ಏನೋ ಫೇಸ್ಬುಕ್ ನಲ್ಲಿ ಈ ಮಧ್ಯೆ ವಿಡಿಯೋಸ್ ತುಂಬಾ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ದಟ್ಸ್ ಅ ಗುಡ್ ಸೈನ್. ಇಲ್ಲಾದ್ನು ಸರಿ, ಐ ಫೀಲ್ ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಅಂಡ್ ಇದು ಫಂಡ್ ರೈಸರ್ಸ್ ಬಂದು ರೀಸೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಪ್ರಾಬಬ್ಲಿ ಕೋವಿಡ್ ಟೈಮ್ ಅಂತಾನೋ ಏನೋ ಗೊತ್ತಿಲ್ಲ, ಫಂಡ್ ರೈಸರ್ಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಈವೆಂಟ್ಸ್ ಅಂಬೋದು ಒನ್ ಮೋರ್ ಆಪ್ಷನ್. ಈವೆಂಟ್ಸ್ ಆರ್ ಲೈಕ್, ಇವಾಗ ನೀವೇನ ವೆಬಿನಾರ್ ಕಂಡಕ್ಟ್ ಮಾಡ್ಬೇಕು ಅನ್ಕೊಂತ ಇದ್ರಿ, ಇಲ್ಲಾಂದ್ರೆ ವರ್ಕ್ಶಾಪ್ ಕಂಡಕ್ಟ್ ಮಾಡ್ಬೇಕು ಅನ್ಕೊಂತ ಇದ್ರಿ, ಯು ಕ್ಯಾನ್ ಜಸ್ಟ್ ಕ್ರಿಯೇಟ್ ಅನ್ ಈವೆಂಟ್ ಅಂಡ್ ಇನ್ವೈಟ್ ಪೀಪಲ್. ಓಕೆ, ನಾವು ಇಷ್ಟು ಮುಂಚೆ ಹೇಳಿದಂಗೆ ದಿಸ್ ಇಸ್ ಮಾರ್ಕೆಟ್ ಪ್ಲೇಸ್. ಮಾರ್ಕೆಟ್ ಪ್ಲೇಸ್ ಯು ಕ್ಯಾನ್ ಬೈ ಆರ್ ಸೆಲ್ ಥಿಂಗ್ಸ್. ಓಕೆ, ಸೊ I did not use it till now, but general people say that it's a good place to sell or buy something. So ಇಲ್ಲಿ ಫ್ರೀ ಅಂತ ಬರ್ದಿದ್ದಾರೆ, ₹1 ಅಂತ ಬರ್ದಿದ್ದಾರೆ. ಡೋಂಟ್ ಕನ್ಸಿಡರ್ ದಟ್, ಅವೆಲ್ಲ ಫ್ರೀ ಇರಲ್ಲ. ಬಟ್ ಕ್ಲಿಕ್ ಮಾಡಿದ್ರೆ ಪ್ರೈಸ್ ಕೇಳಿದ್ರೆ ಅವ್ರು ಪ್ರೈಸ್ ಹೇಳ್ತಾರೆ. ಓಕೆ, ಅಂದ್ರೆ ಇನ್ ಕೇಸ್ ದೇ ಆರ್ ಸೀರಿಯಸ್ಲಿ ಗಿವಿಂಗ್ ಔಟ್ ಫಾರ್ ₹1 ಆರ್ ಫ್ರೀ, ಎಕ್ಸೆಪ್ಟ್ ದಟ್ ಯಾವಾಗಾದ್ರೂ ನೀವು ಇಲ್ಲಿ ಅವ್ರಿಗೆ ಕ್ವೆಶ್ಚನ್ ಕೇಳ್ಬೋದು. ಕ್ವೆಶ್ಚನ್ ಕೇಳಿದ್ರೆ ಅವ್ರು ಆನ್ಸರ್ ಕೊಡ್ತಾರೆ. ಸೊ ಆ ತರ ನೀವು ಯು ಜಸ್ಟ್ ಆಸ್ಕ್ ದೆಮ್ ಅಂಡ್ ದೆನ್ ಗೋ ಅಹೆಡ್. ಸೊ ಬೈಯಿಂಗ್ ಇರುತ್ತೆ, ಸೆಲ್ಲಿಂಗ್ ಇರುತ್ತೆ. ನೀವು ಸೆಲ್ ಮಾಡ್ಬೇಕಾದ್ರೆ ಸೆಲ್ ಮಾಡ್ಕೋಬಹುದು. ಜಸ್ಟ್ ಎಕ್ಸ್ಪ್ಲೋರ್ ದಿಸ್ ಆಪ್ಷನ್ ಇನ್ ಕೇಸ್ ಯು ವಾಂಟ್ ಟು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಫೇಸ್ಬುಕ್. ಫೇಸ್ಬುಕ್ ನಲ್ಲಿ ಇಲ್ಲಿ ನೋಡಿದ್ರೆ ಸ್ಪಾನ್ಸರ್ಡ್ ಆಡ್ಸ್ ಕೂಡ. ಇವಾಗ ದಿಸ್ ಟ್ರೆಂಡ್ ಇವಾಗ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಆಡ್ಸ್ ರನ್ ಮಾಡ್ತಾ ಇದ್ದಾರೆ ತುಂಬಾ ಜನ. ಇಷ್ಟಕ್ಕೆ ಮುಂಚೆ ಅಷ್ಟು ಮಾಡ್ತಾ ಇದ್ದಿಲ್ಲ, ಬಟ್ ನಾವು ದೇ ಹ್ಯಾವ್ ಸ್ಟಾರ್ಟೆಡ್ ಆಡ್ಸ್ ಕೂಡ. ಓಕೆ, ಆಡ್ಸ್ ಎಸ್ ದೇ ವಿಲ್ ವರ್ಕ್ಔಟ್ ಫಾರ್ ಶ್ಯೂರ್. ಎಲ್ಲಾದ್ರೂ ಆಡ್ಸ್ ವರ್ಕ್ಔಟ್ ಆಗುತ್ತೆ. ಬಟ್ ಮೈ ಥಿಂಗ್ ಇಸ್ ಆಲ್ವೇಸ್ ಟು ಕಾನ್ಸಂಟ್ರೇಟ್ ಆನ್ ನಾರ್ಮಲ್ ಪ್ರೊಸೀಜರ್ rather than ads. Ads obviously important, ನಾವು ನಡೆಸ್ತೀವಿ ನಮ್ಮ ಬಿಸ್ನೆಸ್, ಅದಕ್ಕೆ ನಾವು ಡೆಫಿನೆಟ್ ಮಾಡ್ತೀವಿ. ಬಟ್ ಕೀಪ್ ಕಾನ್ಸಂಟ್ರೇಟಿಂಗ್ ಆನ್ ಬೋತ್ ಥಿಂಗ್ಸ್ ಇಸ್ ವಾಟ್ ಐ ಕ್ಯಾನ್ ಸೇ. ಓಕೆ, and let's go to the next one.
next one is Instagram. So Instagram what all you can post andre images you can post, okay, and then videos, stories. As I told again, stories elladnu 24 hours irutte. 24 hours ಆದ್ಮೇಲೆ you won't be able to see. ಅಂಡ್ ದೆನ್ ಇವಾಗ ಟಿಕ್ಟಾಕ್ ಬ್ಯಾನ್ ಆದ್ಮೇಲಿಂದ ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ರೀಲ್ಸ್ ಅಂದ್ರೆ ಜಸ್ಟ್ ಲೈಕ್ ಟಿಕ್ಟಾಕ್ ತರ ಸ್ವಲ್ಪ ಒಂದು 15 ಸೆಕೆಂಡ್ಸ್ ವಿಡಿಯೋ ಆ ತರ ನೀವು ಮಾಡ್ಬೋದು, ಬಟ್ ಅದು ಪ್ರಮೋಷನ್ಗೆ ಯೂಸ್ ಮಾಡಿ. ಓಕೆ, ನಾವ್ ಯಾಕೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರಿ, ಟಿಕ್ಟಾಕ್ ರೀಪ್ಲೇಸ್ಮೆಂಟ್ ನಮ್ಗೆ ಯಾಕೆ ಅಂತ ನೀವು ಅನ್ಕೋಬಹುದು. ಇಟ್ಸ್ ನಾಟ್ ಲೈಕ್ ದಟ್. ರೀಲ್ಸ್ ಅನ್ಬೋದು, it's like 15 seconds video and 15 seconds you can create a marketing video as well, right? Nim business ke takkange ನೀವು marketing video ಕೂಡ ನೀವು establish ಮಾಡಬಹುದು. So that's how reel is also used. Okay, let's see. Instagram open. Okay, ಇದು ನನ್ನ main profile of Instagram. ಓಕೆ, ಸೊ ಈ ತರ ಬೇರೆಯವರು ಅದು ಓಪನ್ ಮಾಡಿದ ತಕ್ಷಣ ಈ ತರ ಬೇರೆಯವರು ಏನೇನ್ ಪೋಸ್ಟ್ ಮಾಡಿದ್ದಾರೆ ಅವೆಲ್ಲ ನಿಮ್ಗೆ ಕಾಣಿಸುತ್ತೆ. ಓಕೆ, ಸೊ ಇದು ದ ಓನ್ಲಿ ಮೈನಸ್ ಪಾಯಿಂಟ್ ಇಸ್ ಇಲ್ಲಿ ನೀವು ಡೆಸ್ಕ್ಟಾಪ್ ಓಪನ್ ಮಾಡಿದ್ರೆ ಯು ಕಾಂಟ್ ಪೋಸ್ಟ್ ಎನಿಥಿಂಗ್ ಆನ್ ಇನ್ಸ್ಟಾಗ್ರಾಮ್. ನೀವು ಬೇಕಾದ್ರೆ ನಾರ್ಮಲ್ ಚೆಕ್ ಮಾಡ್ಕೊಳ್ಳಕ್ಕೆ, ಮೆಸೇಜಸ್ ಚೆಕ್ ಮಾಡ್ಲಿಕ್ಕೆ, ರಿಪ್ಲೈ ಮಾಡ್ಲಿಕ್ಕೆ, ಬೇರೆಯವ್ರು ಏನ್ ಪೋಸ್ಟ್ ಮಾಡಿದ್ದಾರೆ ನೋಡ್ಲಕ್ಕೆ ನೀವು ಯೂಸ್ ಮಾಡ್ಕೊಂಡು. ಬಟ್ ಇಫ್ ಯು ವಾಂಟ್ ಟು ಪೋಸ್ಟ್ ಎನಿಥಿಂಗ್ ಇದರಲ್ಲಿ ಪಾಸಿಬಲ್ ಇಲ್ಲ. ಡೆಸ್ಕ್ಟಾಪ್ ಆರ್ ಲ್ಯಾಪ್ಟಾಪ್ ಇಸ್ ನಾಟ್ ಪಾಸಿಬಲ್. ಓನ್ಲಿ ಯು ಹ್ಯಾವ್ ಟು ಡೂ ಇಟ್ ಫ್ರಮ್ ದ ಮೊಬೈಲ್ ಅಪ್ಲಿಕೇಶನ್. ಸೊ ಅವ್ರು ಇನ್ನು ಪ್ರಾಸೆಸ್ ಸ್ಟಾರ್ಟ್ ಮಾಡಿಲ್ಲ. ಸೊ ದಟ್ಸ್ ದ ಥಿಂಗ್. ಸೊ ನಾವಿವಾಗ ಪ್ರೊಫೈಲ್ ಹೋಗೋಣ. Okay, this is my profile. So idu nim introduction. Okay, whatever you are, ivaga nanu enu ambodu nanu illi define madkondini. The same way you can also define bio antare idanna. Okay, this bio is very important. It's almost like introduction. So introduction li ನೀವು ಹಾಗಂದ್ರೆ ಹಾಗೆ ಮಾಡ್ಲಕ್ಕಿಲ್ಲ. ಓಕೆ, ನಾನು ಕಾಂಟೆಂಟ್ ರೈಟರ್, ಅದಕ್ಕೆ ನಂಗೆ ಸ್ವಲ್ಪ ಐಡಿಯಾ ಇದೆ. ಸೊ ಅದಕ್ಕೆ ಇಂಟ್ರೊಡಕ್ಷನ್ ಹ್ಯಾಕ್ ಕೊಡ್ಬೇಕಂದ್ರೆ ಅಂದ್ರೆ ಇಟ್ಸ್ ಲೈಕ್ ನೇಮ್, ಬಿಸ್ನೆಸ್ ನೇಮ್ ಅಲ್ಲಿ, ನಿಮ್ ನೇಮ್ ಅಲ್ಲಿ, ವಾಟ್ ಎವರ್ ಇಟ್ ಇಸ್, ನೇಮ್ ಕೊಟ್ಟು ವಾಟ್ ಇಸ್ ಯುವರ್ ಸರ್ವಿಸ್. ಓಕೆ, ಸರ್ವಿಸ್ ಏನು ಕೊಡ್ಬೇಕು, ಸರ್ವಿಸ್ ಕೊಟ್ಟು ಹೌ ಇಸ್ ಇಟ್ ಯೂಸ್ಫುಲ್ ಟು ಫಾಲೋವರ್ಸ್. ಓಕೆ, ಫಾಲೋವರ್ಸ್ ಆಗಲಿ, ಆಡಿಯನ್ಸ್ಗೆ ಆಗಲಿ ಹೇಗೆ ಯೂಸ್ ಆಗತ್ತೆ ಅಂಬೋದು ನೀವು ಇದು ನಿಮ್ ಬಯೋನಲ್ಲಿ ಎಸ್ಪೆಷಲಿ ನೀವು ಇನ್ಕ್ಲೂಡ್ ಮಾಡ್ಬೇಕಾಯ್ತು. ಓಕೆ, ಆದ್ಮೇಲೆ ಇದೆಲ್ಲ ವಾಟ್ ಎವರ್ ನೀವು ಮಾಡಿದ ಪೋಸ್ಟ್ಸ್ ಎಲ್ಲ ಇಲ್ಲಿ ಕಾಣಿಸುತ್ತೆ. ಓಕೆ, ಅಂಡ್ ಓಕೆ, ಸೊ ಇದು ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್. ಇಲ್ಲಿ ಬಯೋ ನೀವು ಬರೆಯುವಾಗ ಈ ಬಯೋ ಅಲ್ಲಿ ನಿಮ್ ಹೆಸರಿರ್ಬೇಕು, ವಾಟ್ ಕೈಂಡ್ ಆಫ್ ಸರ್ವಿಸ್ ಯು ಆರ್ ಪ್ರೊವೈಡಿಂಗ್ ಇರ್ಬೇಕು, ಈ ಸರ್ವಿಸ್ ಇಂದ ಬೇರೆಯವ್ರಿಗೆ ಏನ್ ಯೂಸ್ ಅಂತ ನೀವು ಬರಿಬೇಕು. ಅಂಡ್ ದೆನ್ ಕಮಿಂಗ್ ಟು ವಿಡಿಯೋಸ್, 1 minute ಇದ್ರೆ ಡೈರೆಕ್ಟ್ ನಾರ್ಮಲ್, ಇಟ್ಸ್ ಲೈಕ್ ನಾರ್ಮಲ್ ಪೋಸ್ಟ್ ತರನೇ ಇರುತ್ತೆ. ಓಕೆ, ಒಂದು ಪೋಸ್ಟ್ ಹಾಕ್ತೀರಿ, ಒಂದು ವಿಡಿಯೋ ಹಾಕ್ತೀರಿ, ಆ ತರ. ಅಂಡ್ ಇಫ್ ಇಟ್ ಇಸ್ ಮೋರ್ ದನ್ 1 minute ಮಾಡಿ 2 minutes 29 seconds ಅಂತ ಇದಲ್ವಾ. ಸೊ ವಾಟ್ ಎವರ್ ಇಫ್ ಇಟ್ಸ್ ಮೋರ್ ದೆನ್ 1 minute ಇಟ್ ಇಸ್ ಕನ್ಸಿಡರ್ಡ್ ಆಸ್ IGTV. ಓಕೆ, ಇನ್ಸ್ಟಾಗ್ರಾಮ್ ಟಿವಿ ಅಂದ್ರೆ ಸ್ವಲ್ಪ ಲಾಂಗ್ ವಿಡಿಯೋಸ್ ತರ ಆಡ್ತೇವೆ, ಯೂಟ್ಯೂಬ್ ತರ ಆಲ್ಮೋಸ್ಟ್ ಕೈಂಡ್ ಆಫ್ ಅದು. ಓಕೆ, ಸೊ ಬಟ್ ಇವಾಗ ಏನಂದ್ರೆ ಇಷ್ಟಕ್ ಮುಂಚೆ ಯೂಟ್ಯೂಬ್ ತರ ಮಾನಿಟೈಸೇಷನ್ ಇದ್ದಿಲ್ಲ ಇದಕ್ಕೆ. ಅಂದ್ರೆ ಯೂಟ್ಯೂಬ್ಲಿ ಆಡ್ಸ್ ಪ್ಲೇ ಆಗತ್ತಲ್ವಾ, ನಾವು ವಿಡಿಯೋ ಓಪನ್ ಮಾಡುವಾಗ ಅದರಿಂದ ಇವಾಗ ನನ್ನ ಚಾನೆಲ್ ಆಡ್ಸ್, ಬೇರೆಯವರು ಆಡ್ಸ್ ಪ್ಲೇ ಆಗ್ತದಂದ್ರೆ ಐ ವಿಲ್ ಬಿ ಪೇಯ್ಡ್. ಓಕೆ, ಸ್ವಲ್ಪ ಅಮೌಂಟ್ ಅಂತ ಅದು ಇರ್ತಾ ಇದ್ದಿಲ್ಲ. IGTV ಅಂದ್ರೆ ಇನ್ಸ್ಟಾಗ್ರಾಮ್ಲಿ ಮಾತ್ರ ಆ ಆಪ್ಷನ್ ಇಲ್ಲ, ನೋ ಮಾನಿಟೈಸೇಷನ್. ಬಟ್ ಇವಾಗ ಏನಂದ್ರೆ ಅವ್ರು ರ್ಯಾಂಡಮ್ ಟ್ರಯಲ್ಸ್ ಮಾಡ್ತಾ ಇದ್ದಾರೆ. IGTV ರ್ಯಾಂಡಮ್ ಟ್ರಯಲ್ಸ್ ಮಾಡ್ತಾ ಇದ್ದಾರೆ. ಮಾನಿಟೈಸೇಷನ್ ವರ್ಕ್ ಆದ್ರೆ
ವೆರಿ ಸೂನ್ ಈ ಇದು ಇನ್ಸ್ಟಾಗ್ರಾಮ್ IGTV ವಿಡಿಯೋಸ್ಗೆ ಕೂಡ ಮಾನಿಟೈಸೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ದಟ್ ಇಸ್ ದ ಒನ್. ಅಂಡ್ ದೆನ್ ಸೇವ್ಡ್, ನೀವೇ ಅದನ್ನ ಪೋಸ್ಟ್ ಸೇವ್ ಮಾಡ್ಕೊಂಡಿದ್ರೆ ಫಾರ್ ಫ್ಯೂಚರ್ ರೆಫರೆನ್ಸ್ ಅದೆಲ್ಲ ಇಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ಆದ್ಮೇಲೆ ಟ್ಯಾಗ್ಡ್, ನಿಮ್ನ ಯಾರನ್ನ ಪೋಸ್ಟ್ಲಿ ಟ್ಯಾಗ್ ಮಾಡ್ಬೋದು. ಓಕೆ, ಈ ತರ ಪೋಸ್ಟ್ ಇರುತ್ತೆ, ಜನರಲ್ ನಿಮ್ನ ಟ್ಯಾಗ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಓಕೆ, ಸೊ ಟ್ಯಾಗ್ ಮಾಡೋದಂದ್ರೆ ಏನಂದ್ರೆ ಅವ್ರು ಅದನ್ನ ಪೋಸ್ಟ್ ಹಾಕಿದ್ರು, ಇದು FB ನಲ್ಲಿ ಕೂಡ ಇದೆ, ಅವ್ರೇನೋ ಪೋಸ್ಟ್ ಹಾಕಿದ್ರು, ಪರ್ಟಿಕ್ಯುಲರ್ ನೀವ್ ನೋಡ್ಬೇಕು ಪೋಸ್ಟ್ ಅಂತ ಅನ್ಕೊಂಡ್ರೆ, ಇಲ್ಲದ್ರೆ ಪೋಸ್ಟ್ ನಿಮ್ ಬಗ್ಗೆ ಆದ್ರೆ @ ಅಂತ ಕೊಟ್ಟು ನಿಮ್ ಯೂಸರ್ ನೇಮ್ ಕೊಡ್ತಾರೆ. ಓಕೆ, ಅಂತ ಕೊಟ್ರೆ ಆ ಪೋಸ್ಟ್ ನಲ್ಲಿ ನೀವ್ ಟ್ಯಾಗ್ ಹಾಕ್ತೀರಿ. ನೀವ್ ಟ್ಯಾಗ್ ಆದ್ರೆ ನಿಮ್ನ ಫಾಲೋ ಆಗೋರ್ಗೆ ಕೂಡ ಕಾಣಿಸುತ್ತೆ ಈ ತರ ಟ್ಯಾಗ್ ಆಯ್ತು ಅಂತ. ಇನ್ಸ್ಟಾಗ್ರಾಮ್ ಕಾಣಿಸಲ್ಲ, ಅಂದ್ರೆ ಸ್ವಲ್ಪ ಪ್ರೊಫೈಲ್ಸ್ ನಲ್ಲಿ ಕಾಣಿಸುತ್ತೆ, ಫಾಲೋವರ್ಸ್ಗೆ ಸ್ವಲ್ಪ ಜನಕ್ಕೆ ಕಾಣಿಸಲ್ಲ, ಬಟ್ ಸ್ಟಿಲ್ ದೇ ಕ್ಯಾನ್ ಟ್ಯಾಗ್ ಯು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದು ನನ್ನ ಇಂಟರ್ವ್ಯೂ ಇತ್ತು ಮೊನ್ನೆ, ಸೊ ಅವ್ರು ನನ್ನ ಟ್ಯಾಗ್ ಮಾಡಿದ್ದಾರೆ, ಅವ್ರ ಪೋಸ್ಟ್ ಹಾಕಿ ದೇ ಟ್ಯಾಗ್ ಮೀ, ಸೊ ಅದಕ್ಕೆ ನಂಗೆ ಕಾಣಿಸಿತ್ತು. ಸೊ ಆತರ. ಓಕೆ, ಸೊ IGTV ಮಾನಿಟೈಸೇಷನ್ ವೆರಿ ಸೂನ್ ಸ್ಟಾರ್ಟ್ ಆಗುತ್ತೆ, ದಟ್ಸ್ ಅ ಥಿಂಗ್. ಅಂಡ್ as I told, connect FB page with Instagram. ಕನೆಕ್ಟ್ ಮಾಡ್ರೆ ಅಲ್ಲಿ ಪೋಸ್ಟ್ ಮಾಡಿದ್ದು ಇಲ್ಲಿ ಪೋಸ್ಟ್ ಮಾಡ್ಬೋದು ಡೈರೆಕ್ಟ್. ಓಕೆ, ಒಂದೇ ಸಲ ನೀವು ಅಲ್ಲಿ ಪೋಸ್ಟ್ ಮಾಡಿದ್ದು ಇಲ್ಲಿ ಪೋಸ್ಟ್ ಮಾಡ್ಬಿಡು, ಒಂದು ಡಬಲ್ ಥಿಂಗ್ಸ್ ಇರಲ್ಲ. ಬಟ್ ಐ ಆಲ್ವೇಸ್ ಸಜೆಸ್ಟ್ ಟು ಪೋಸ್ಟ್ ಇಟ್ ಇನ್ ಸಪರೇಟ್. ಓಕೆ, ಅಲ್ಲಿ ಪೋಸ್ಟ್ ಮಾಡಿದ್ದು ಇಲ್ಲಿ ಪೋಸ್ಟ್ ಮಾಡಿದ್ದು ಒಂದೇ ತರ ಇಲ್ಲ ಹಂಗೆ, ಬಿಕಾಸ್ ಇನ್ಸ್ಟಾಗ್ರಾಮ್ ಮೇನ್ ಥಿಂಗ್ಸ್ ಅಂದ್ರೆ ಇವೆಲ್ಲ ಡೀಪರ್ ಸಬ್ಜೆಕ್ಟ್ ಸ್ವಲ್ಪ ಹೇಳ್ತಾ ಇದ್ರೆ ಇನ್ನೂ ಬರುತ್ತೆ. ಬಟ್ ಏನಂದ್ರೆ ಇದಕ್ಕೆ ಇನ್ಸ್ಟಾಗ್ರಾಮ್ಗೆ ಪರ್ಟಿಕ್ಯುಲರ್ ಡೈಮೆನ್ಷನ್ಸ್ ಅಂತ ಇರುತ್ತಲ್ವಾ, ಸೊ ಇಟ್ಸ್ ಆಲ್ವೇಸ್ ಬೆಟರ್ ಯು ಪೋಸ್ಟ್ ಇಟ್ ಇನ್ ದಟ್ ಡೈಮೆನ್ಷನ್ಸ್. ಕರೆಕ್ಟ್ ಡೈಮೆನ್ಷನ್ಸ್ ನೀವು ಪೋಸ್ಟ್ ಮಾಡಿದ್ರೆ ಅವಾಗನೇ ಇನ್ಸ್ಟಾಗ್ರಾಮ್ ನಿಮ್ ಗ್ರೋತ್ ಆಗಲಿ ಏನಾದ್ನು ಕನ್ಸಿಡರ್ ಮಾಡುತ್ತೆ. ಸೊ ಅದು ನೀವು ಈ ಕ್ಯಾನ್ವಾದಾಗಲಿ ಎಲ್ಲಾದ್ನು ಸರಿ, ವಾಟ್ ಎವರ್ ವೇರ್ ಎವರ್ ಯು ಪ್ರಿಪೇರ್, ಯು ಜಸ್ಟ್ make sure you take the dimensions and post it properly. Okay, ಇದು this is all about Instagram. ಇವಾಗ Instagram ಕಂಪ್ಲೀಟ್ ಬೂಮ್ ನಲ್ಲಿದೆ, ತುಂಬಾ ಯೂಸ್ ಮಾಡ್ಕೊಂತ ಇದ್ದಾರೆ. ನೀವು ಯಾವ್ದನ್ನ ಬಿಸ್ನೆಸ್ ಪ್ರೊಫೈಲ್ಸ್ ಓಪನ್ ಮಾಡಿ, ವಾಟ್ ಎವರ್ ಇಟ್ ಇಸ್, ನೀವು ಏನ್ ಓಪನ್ ಮಾಡಿದ್ನು ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಇನ್ಸ್ಟಾಗ್ರಾಮ್ ಯಾವ ತರ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ಗೆ ಕ್ಲಿಯರ್ ಅರ್ಥ ಆಗತ್ತೆ. ಓಕೆ, ಎನಿ ಸ್ಮಾಲ್ ಬಿಸ್ನೆಸಸ್ ಲೈಕ್ ನಿಮ್ಗೆ ಹಾಗೆ, ಓಕೆ ನಿಮ್ಗೆ ಒಂದು ಪ್ರೊಫೈಲ್ ತೋರಿಸ್ತೀನಿ. ಓಕೆ, ಈಗ ಡಿಜಿಟಲ್ ಮಾರ್ಕೆಟರ್, ಬಟ್ ಆಕ್ಚುಲಿ ಇವಾಗ ಓನ್ಲಿ ಇನ್ಸ್ಟಾಗ್ರಾಮೇ ಕಾನ್ಸಂಟ್ರೇಟ್ ಮಾಡ್ತಾರೆ, ಎಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ಲೀಟ್ ಏನ್ ಹೇಳಲ್ಲ. ಸೊ ಈಗ ಡಿಜಿಟಲ್ ಮಾರ್ಕೆಟರ್, ಸೊ ಇದು ಇಲ್ಲಿ ಓನ್ಲಿ ಹೇಳ್ಬೇಕು ನನ್ನ ಕೇಳಿದ್ರೆ ಇವಾಗ ಈಕೆ ಅರ್ನ್ ಮಾಡೋದೇ ಇನ್ಸ್ಟಾಗ್ರಾಮ್ ಇಂದ, ಬಿಕಾಸ್ ಆಕೆ ಇನ್ಸ್ಟಾಗ್ರಾಮ್ ಬಗ್ಗೆನೆ ಟೀಚ್ ಮಾಡ್ತಾರೆ. ಸೊ ಇವಾಗ ಇಲ್ಲಿ ಯಾರನ್ನ ಇರೋರು ಇಲ್ಲಿಂದನೇ ಆಕಿನ ಕಾಂಟ್ಯಾಕ್ಟ್ ಆಗ್ತಾರೆ. ಶಿ ಇಸ್ ಆಕ್ಟಿವ್ ಓನ್ಲಿ ಆನ್ ಇನ್ಸ್ಟಾಗ್ರಾಮ್. ಜನರಲ್ ಮೋರ್ ಇನ್ಸ್ಟಾಗ್ರಾಮ್ಲಿ ಆಕೆ ಆಕ್ಟಿವ್ ಇರ್ತಾರೆ, ಬಟ್ ಇಲ್ಲಿಂದನೇ ಆಕೆ ಕಸ್ಟಮರ್ಸ್ ಬರ್ತಾ ಇದ್ದಾರೆ. ಸೊ ಹಾಗೆ ಆಬ್ವಿಯಸ್ಲಿ ಎಲ್ಲರೂ ಏನ್ ಅನ್ಕೊಂತಾರೆ, ಜಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲ ಅಂತ, ಹಾಗೆ ಏನಿಲ್ಲ. ಆಕೆ ಅದೇ ಮಾಡಿದ್ಲು, ಇವಾಗ ಇಷ್ಟೊಂದು ಜನ ಅವ್ರಿಗೆ ಆಗಲಿ. ಮೊನ್ನೆನೆ ಆಕೆಗೆ 10,000 ಇತ್ತು ಅಷ್ಟೇ, 16,000 ಈಸಿಯಾಗಿ ಬಂದ್ರು. 16,000 ಡೂ ಯು ಥಿಂಕ್ ಯು ವೋಂಟ್ ಹ್ಯಾವ್ ಎನಿ ಕಸ್ಟಮರ್ಸ್? ನಿಮ್ ಫಾಲೋವರ್ಸ್ ನಿಮ್ ಕಸ್ಟಮರ್ಸ್ ಆಗ್ಲಂಗ್ ಇರ್ತಾರ? ಇಲ್ಲಿ ಏನೋ ವಾಟ್ ಎವರ್ ಶಿ ಹ್ಯಾಸ್ ಕೋರ್ಸ್ ಅಲ್ಲಿ ಏನನ್ನ ಇದ್ರೆ ಇಲ್ಲಿ ಕೊಟ್ಬಿಟ್ಟು ಶಿಲ್ ಆಸ್ಕ್ ಟು ಯುನೋ ರಿಜಿಸ್ಟರ್ ಅಂಡ್ ಎವ್ರಿಥಿಂಗ್. ಸೊ ಆತರ ಸ್ಕೋಪ್ ತುಂಬಾ ಇರುತ್ತೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಯಾ ಅಲ್ಲಿಂದ ಹೆಂಗೆ ಬರುತ್ತೆ ಮೇಡಮ್? ಈಗ ಅವ್ರು ಏನೋ ಪೋಸ್ಟ್ ಮಾಡಿರ್ತಾರೆ, ಇವರೇ ಅಂತ ಹೆಂಗೆ ಗೊತ್ತಾಗುತ್ತೆ ಮೇಡಮ್? ಅಂದ್ರೆ ಹೇಗಂತ ಇದ್ದೀರಿ ನೀವು? ಅರ್ಥ ಆಗಿಲ್ಲ ನಂಗೆ, ಮತ್ತೆ ಹೇಳಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಆಮೇಲೆ ಮುಗಿದ್ಮೇಲೆ ಕೇಳ್ತೀನಿ. ಸರಿ, ಓಕೆ ಫೈನ್. ಓಕೆ, ದಿಸ್ ಇಸ್ ಡನ್. ನೆಕ್ಸ್ಟ್ ವಿಲ್ ಗೋ ಟು ಟ್ವಿಟರ್. ಓಕೆ, ಟ್ವಿಟರ್ ಬಂದು ಅದನ್ನ ಮೈಕ್ರೋ ಬ್ಲಾಗಿಂಗ್ ನೆಟ್ವರ್ಕ್ ಅಂತಾರೆ. ಟ್ವಿಟರ್ ಇಸ್ ವೆರಿ ಪ್ರೊಫೆಷನಲ್. ಓಕೆ, ಕಂಪ್ಲೀಟ್ಲಿ
ಟೋಟಲ್ ಪ್ರೊಫೆಷನಲ್ ಅನ್ಬೋದು. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಆಗಲಿ, ಪಾಲಿಟಿಕ್ಸ್ ಗೆ ಸಂಬಂಧವಾದಾಗಲಿ, ಸಿಇಒಸ್ ಆಫ್ ಕಂಪನೀಸ್ ಆಗಲಿ ಪರ್ಟಿಕ್ಯುಲರ್ ಟ್ವಿಟರ್ ಯೂಸ್ ಮಾಡ್ತಾರೆ. ಯಾವ್ದಾದ್ರು ಅಫಿಷಿಯಲ್ ಇನ್ಫಾರ್ಮೇಶನ್ ಇದ್ರೆ ಅವರು ಫಸ್ಟ್ ಪೋಸ್ಟ್ ಮಾಡೋದೇ ಟ್ವಿಟರ್ಲಿ. ಓಕೆ, ಸೊ ಇನ್ಸ್ಟಾಗ್ರಾಮ್ ಎಲ್ಲ ಇಟ್ಸ್ ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಸ್ವಲ್ಪ ಜನ ಎಂಟರ್ಟೈನ್ಮೆಂಟ್ ಗೆ ಯೂಸ್ ಮಾಡ್ತಾರೆ. ಸೊ ಟ್ವಿಟರ್ ಇಸ್ ನಾಟ್ ಲೈಕ್ ದಟ್. ಮೋಸ್ಟ್ಲಿ ನೀವು ಅಬ್ಸರ್ವ್ ಮಾಡಿ ಟ್ವಿಟರ್ಲಿ ಯಾವ ಜೋಕ್ಸ್ ಆಗ್ಲಿ ಅದಾಗ್ಲಿ ಯಾರು ಅಷ್ಟು ಹಾಕಲ್ಲ. ಇಟ್ಸ್ ಆಲ್ ಅಬೌಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ಸ್. ಓಕೆ, ಅಂಡ್ ತುಂಬಾ ಯೂಸ್ ಆಗತ್ತೆ. ಫಾರ್ ಎಕ್ಸಾಂಪಲ್ ಹ್ಯಾಶ್ ಟ್ಯಾಗ್ಸ್ ನಾನ್ ಸಪರೇಟ್ ಹೇಳೋಣ ಅನ್ಕೊಂಡೆ, ಬಟ್ ಸ್ಟಿಲ್ ಹ್ಯಾಶ್ ಟ್ಯಾಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ನಡೆಯೋದೇ ಹ್ಯಾಶ್ ಟ್ಯಾಗ್ಸ್ ಮೇಲೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಹ್ಯಾಶ್ ಟ್ಯಾಗ್ಸ್. ಬಟ್ ಟ್ವಿಟರ್ ಅಲ್ಲಿ ಕೂಡ ಏನಂದ್ರೆ ಹ್ಯಾಶ್ ಟ್ಯಾಗ್ಸ್ ನಡೀತಾ ಇರುತ್ತೆ. ಇಟ್ ವಿಲ್ ಕೀಪ್ ಆನ್ ಟ್ರೆಂಡಿಂಗ್ ಹ್ಯಾಶ್ ಟ್ಯಾಗ್ಸ್ ಅಂತಾರೆ. ಅಂದ್ರೆ ಇವಾಗ ಫುಲ್ ಒಂದು ಟಾಪಿಕ್ ಬಗ್ಗೆ, ಫಾರ್ ಎಕ್ಸಾಂಪಲ್ ಇವತ್ತು ಯಾರನ್ನ ಬರ್ತ್ಡೇ ಅನ್ಕೊಳ್ರಿ, ಸೊ ಆ ಒಂದು ಹ್ಯಾಶ್ ಟ್ಯಾಗ್ ಕ್ರಿಯೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು ಹೀರೋ ಬರ್ತ್ಡೇ ಇತ್ತು, ಸೊ ಹ್ಯಾಪಿ ಬರ್ತ್ಡೇ ಆ ಹೀರೋ ಹೆಸರು ಹಾಕಿ ಕಂಟಿನ್ಯೂಸ್ ನಿಮ್ಗೆ ಟೂ ಮೆನಿ ಪೋಸ್ಟ್ ಇರುತ್ತೆ. ಸೊ ಹ್ಯಾಪಿ ಅಂದ್ರೆ ಇವಾಗ ಒಂದು ಇಶ್ಯೂ ನಡೀತಾ ಇದೆ, ಇವಾಗ ಸುಶಾಂತ್ ಸಿಂಗ್ ರಾಜ್ಪುತ್ ಒಂದು ಇಶ್ಯೂ ನಡೀತಾ ಇದೆ. ಸೊ ಆ ಹ್ಯಾಶ್ ಟ್ಯಾಗ್ ಸುಶಾಂತ್ ಸಿಂಗ್ ರಾಜ್ಪುತ್ ಅಂತ ಇಟ್ಟು ಕಂಪ್ಲೀಟ್ ನಡೀತಾ ಇರುತ್ತೆ ಟ್ವಿಟರ್ ನಲ್ಲಿ. ಸೊ ದಟ್ಸ್ ಹೌ ಇಟ್ ಇಸ್. ಓಕೆ, ಸೊ ODMT ಕನ್ನಡಗೆ ನಾನು ಪೋಸ್ಟ್ ಮಾಡಿದ್ನಿ, ಜಾಸ್ತಿ ಏನ್ ಪೋಸ್ಟ್ ಮಾಡಿಲ್ಲ. ಸೊ ದಿಸ್ ಇಸ್ ದ ಪೋಸ್ಟ್. ಓಕೆ, ಇಲ್ಲಿ ನೀವು ಪೋಸ್ಟ್ ಅಂಬಲ್ಲ ಟ್ವೀಟ್ ಅಂತೀರಿ. ಟರ್ಮಿನಾಲಜಿ ಇಸ್ ಡಿಫರೆಂಟ್ ಅಷ್ಟೇ. ಪೋಸ್ಟ್ ಬದಲು ಯು ವಿಲ್ ಕಾಲ್ ಇಟ್ ಆಸ್ ಟ್ವೀಟ್. ಓಕೆ, ಟ್ವೀಟ್ ಅಂತ ಕ್ಲಿಕ್ ಮಾಡಿ ನೀವು ಯಾವ್ದನ್ನ ಪೋಸ್ಟ್ ಹಾಕ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಹಿಂದೆರಡು ಹಾಕಿದ್ನಲ್ವಾ, ಇಲ್ಲಿ ದಿಸ್ ಇಸ್ ಫೋಟೋ. ಓಕೆ, ಇಮೇಜ್, ವಾಟ್ ಎವರ್ ಇಮೇಜ್ ಯು ಹ್ಯಾವ್. ಓಕೆ, ಇದು GIF, ಜಿಪ್ಸ್ ಅಂತಾರೆ. ಜಿಪ್ಸ್ ಅಂದ್ರೆ ಸ್ವಲ್ಪ ಫನಿಯ ಇರುತ್ತೆ. ಲೈಕ್ ಐ ಶೋ ಯು ಇನ್ ಗೂಗಲ್. ಓಕೆ, one second. ಲೋಡ್ ಆಗ್ತಾ ಇದೆ, 1 minute. I'm just trying to change the connection. Okay, ಜಿಪ್ಸ್ ಅಂತಾರೆ. ಜಿಪ್ಸ್ ಅಂದ್ರೆ ಈ ತರ ಇಮೇಜಸ್ ತರನೇ ಆಲ್ಮೋಸ್ಟ್, ಬಟ್ ಇಟ್ಸ್ ಲೈಕ್ ಫನಿ ಇರುತ್ತೆ. ಇಟ್ ವಿಲ್ ಕೀಪ್ ಮೂವಿಂಗ್. ಓಕೆ, ಅದು ಇದ್ರ ಪ್ಲಸ್ ಪಾಯಿಂಟ್, ಜಿಪ್ಸ್ ಪ್ಲಸ್ ಪಾಯಿಂಟ್. ಸೊ ಈ ಜಿಪ್ಸ್ ಈ ತರ ಇರ್ತೀರ ನೋಡಿದ್ರ, ಜಸ್ಟ್ ಒಂದು ಫ್ಯೂ ಸೆಕೆಂಡ್ಸ್ ಇರುತ್ತೆ, 1 or 2 seconds ಇರುತ್ತೆ, ಹೀಗೆ ಮೂವ್ ಆಗ್ತಾ ಇರುತ್ತೆ. ಇದು ಕೂಡ ಸ್ವಲ್ಪ ಜನ ಫನ್ನಿಯ ಕ್ರಿಯೇಟ್ ಮಾಡ್ಕೊಂತಾರೆ, ಅದು ಮಾಡ್ಬೋದು. ಓಕೆ, ಇದು ಎಮೋಜಿಸ್ ಯೂಸ್ ಮಾಡ್ಬೋದು. ಸೊ ಈ ತರ ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿನ್ನೆ ಪೋಸ್ಟ್ ಮಾಡಿದ್ದೆ ಡಿಜಿಟಲ್ ಮಾರ್ಕೆಟಿಂಗ್ ಕ್ಲಾಸಸ್ ಇನ್ ಕನ್ನಡ ಅಂತ ನಾನು ಪೋಸ್ಟ್ ಮಾಡಿದ್ದೆ. ಐ ಯೂಸ್ಡ್ ಹ್ಯಾಶ್ ಟ್ಯಾಗ್ಸ್ ಯೂಸ್ ಮಾಡ್ರೆ ಯಾರಾದ್ರೆ ಈ ಕೀವರ್ಡ್ ಇಟ್ಟು ಪೋಸ್ಟ್ ಮಾಡಿದ್ದಾರೋ ಅದೆಲ್ಲ ಕಾಣಿಸುತ್ತೆ, ಅವರೆಲ್ಲ ಪೋಸ್ಟ್ ನಿಮ್ಗೆ ಕಾಣಿಸುತ್ತೆ. ಐ ವಿಲ್ ಟೆಲ್ ಯು ದಟ್. ಇಲ್ಲಿ ನೋಡಿದ್ರೆ ಕಾಮೆಂಟ್ ಮಾಡ್ಬೋದು. ಇದು ಹಾರ್ಟ್ ಸಿಂಬಲ್ ಇದ್ದೆ ಲೈಕ್ ಅಂತ ಅರ್ಥ. ಓಕೆ, ಇಫ್ ಯು ಕ್ಲಿಕ್ ಅದು ಲೈಕ್ ಆಗುತ್ತೆ. ಅಂಡ್ ಆಮೇಲೆ ರೀಟ್ವೀಟ್ ಅಂದ್ರೆ ನಥಿಂಗ್ ಬಟ್ ಇವ್ರ ಪೋಸ್ಟ್ ನ ನೀವು ಶೇರ್ ಮಾಡ್ತಾ ಇದ್ರಿ. ಕ್ಲಿಕ್ ಮಾಡಿದ್ರೆ ರೀಟ್ವೀಟ್ ಅಂತ ಡೈರೆಕ್ಟ್ ನಾನು ಹೇಳಿದಂಗೆ ಫೇಸ್ಬುಕ್ ಲಿ ಶೇರ್ ನೌ ಅಂತ ಇತ್ತು, ಇಮಿಡಿಯೇಟ್ ಹಾಗೆ ಶೇರ್ ಮಾಡುತ್ತೆ. ಕೋಟ್ ಟ್ವೀಟ್ ಅಂದ್ರೆ ರೈಟ್ ಅ ಪೋಸ್ಟ್ ಅಂತ ನಾನು ತೋರಿಸಿದೆ, ಗುರ್ತಿದ? ನೀವೇನ ಮ್ಯಾಟರ್ ಬರ್ದು ಆದ್ಮೇಲೆ ಸೇಮ್ ಪೋಸ್ಟೇ, ಬಟ್ ನೀವು ನಿಮ್ಮ ಒಪಿನಿಯನ್ ಕೂಡ ಹೇಳಿ, ಸೊ ದಿಸ್ ಇಸ್ ವಾಟ್ ಐ ಆಮ್ ಶೇರಿಂಗ್ ಅಂತ ಹೇಳಿ ನೀವು ಹೇಳಿ ಮಾಡ್ಬೋದು. ದಟ್ಸ್ ದ ಥಿಂಗ್. ಓಕೆ, ಸೊ ಈ ತರ ಪೋಸ್ಟ್ ಮಾಡ್ಬೋದು. ಯು ಕ್ಯಾನ್ ಪೋಸ್ಟ್ ವಿಡಿಯೋ ಆರ್ ಎನಿಥಿಂಗ್. ಸೊ ಇಲ್ಲಿ ಏನಂದ್ರೆ ನಮ್ಗೆ ಕ್ಯಾರೆಕ್ಟರ್ ಲಿಮಿಟ್ ಇರುತ್ತೆ, 280 ಕ್ಯಾರೆಕ್ಟರ್ಸ್. ಅಂದ್ರೆ ಇಷ್ಟಕ್ಕೆ ಮುಂಚೆ ಇನ್ನೂ ತುಂಬಾ ಕಡಿಮೆ ಇತ್ತು, ಇಟ್ಸ್ ಲೈಕ್ 140 ಇತ್ತು, 280 ಕ್ಯಾರೆಕ್ಟರ್ಸ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡೋದು ಏನಂದ್ರೆ ಎಲ್ಲ ಲಿಮಿಟ್ ನಲ್ಲೇ ಇದೆ ಟ್ವಿಟರ್ಲಿ, ಬೀಟ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಆರ್
ವಾಟ್ ಎವರ್ ಇಟ್ ಇಸ್. ಇಮೇಜಸ್ ಕೂಡ ಪ್ರಾಪರ್ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಟೆಕ್ಸ್ಟ್ ಅಂಡ್ ಇಮೇಜ್ ಆರ್ ವಿಡಿಯೋ ಆರ್ ವಾಟ್ ಎವರ್ ಇಟ್ ಇಸ್. ಇಟ್ಸ್ ಅ ಕಾಂಬಿನೇಷನ್ ಆಫ್ ಟೆಕ್ಸ್ಟ್ ಅಂಡ್ ಇಮೇಜ್, ಬಟ್ ಅದು ಅಷ್ಟೇ ಪವರ್ಫುಲ್ ಇರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾವು ಸರ್ಚ್ ಮಾಡಿದ್ರೆ ಸೆಲೆಬ್ರಿಟೀಸ್ ಅಲ್ಲಿ ಇವಾಗ ಮೋದಿ ಅವ್ರಿಗೆ ಕೂಡ ಟ್ವಿಟರ್ ಅಕೌಂಟ್ ಇದೆ. ಅವರು ಡಿಫ್ರೆಂಟ್ ರೆಗ್ಯುಲರ್ ಇರ್ತಾರೆ, ಅವ್ರು ಒಬ್ಬನ ಹೈರ್ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ಹೈರ್ ಮಾಡ್ಕೊಂಡ್ಬಿಡ್ತಾರೆ, ಅವ್ರು ಪೋಸ್ಟ್ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರು ನೇಮ್ ಎನಿ ಸಿಇಒ ಆಫ್ ಎನಿ ಗುಡ್ ಕಂಪನಿ, ದೇ ವಿಲ್ ಬಿ ಆನ್ ಟ್ವಿಟರ್. ಟ್ವಿಟರ್ ತುಂಬಾ ಇಂಪಾರ್ಟೆಂಟ್, ತುಂಬಾ ನಡೆಯುತ್ತೆ. ಸೊ ಎನಿ ಪ್ರೊಫೆಷನಲ್ ಥಿಂಗ್ ಐ ಸಜೆಸ್ಟ್ ಯು ಟು ಡೂ ಆನ್ ಇಟ್. ಅದು ಯಾರು ಸ್ಟಾರ್ಟ್ ಮಾಡಿದ್ರೋ ಗೊತ್ತಿಲ್ಲ, ಸಮ್ ಹೌ ದೇ ಸ್ಟಾರ್ಟೆಡ್ ಅಂಡ್ ಎವ್ರಿಥಿಂಗ್. ನೋಟಿಫಿಕೇಶನ್ಸ್ ನಿಮ್ನ ಯಾರು ಫಾಲೋ ಆಗ್ತಾ ಇದ್ದಾರೆ ಅಂತ ಹೇಳಿ ನೋಟಿಫಿಕೇಶನ್ಸ್ ಬರುತ್ತೆ. ಅಂಡ್ ವಾಟ್ ಎವರ್ ಇಟ್ ಇಸ್, ನಿಮ್ನ ಯಾರು ಐ ಮೀನ್ ಹೂ ಇಸ್ ಫಾಲೋಯಿಂಗ್ ಯು, ಹೂ ಹ್ಯಾಸ್ ಲೈಕ್ಡ್ ಯುವರ್ ಟ್ವೀಟ್. ಓಕೆ, ಟ್ವೀಟ್ ಅಂದ್ರೆ ನಥಿಂಗ್ ಬಟ್ ಪೋಸ್ಟ್. ಓಕೆ, ಅಂಡ್ ಹೂ ಹ್ಯಾಸ್ ರೀಟ್ವೀಟೆಡ್ ಅಂದ್ರೆ ಅದೇ ನಿಮ್ದು ಯಾರು ಮತ್ತ ಶೇರ್ ಮಾಡಿದ್ರು. ಓಕೆ ಆತರ. ಇಲ್ಲಿ ಪ್ರೊಫೈಲ್ ನೀವು ಹೋಗಿ ಎಡಿಟ್ ಪ್ರೊಫೈಲ್ ಕ್ಲಿಕ್ ಮಾಡ್ಕೊಂಡು ಯು ಕ್ಯಾನ್ ಜಸ್ಟ್ ಎಡಿಟ್ ಬಯೋ ಅಂಡ್ ಆಲ್. ಬಯೋ ಅಂದ್ರೆ ಇಂಟ್ರೊಡಕ್ಷನ್, ಇದು ಮಾತ್ರ ಪ್ರಾಪರ್ ಇರ್ಬೇಕು. ಸರ್ವಿಸ್ ವಾಟ್ ಯು ಆರ್ ಪ್ರೊವೈಡಿಂಗ್ ಇಸ್ ಅಬ್ಸಲ್ಯೂಟ್ಲಿ ಕ್ಲಿಯರ್ ಆಗಿರ್ಬೇಕು. ಲೊಕೇಶನ್ ಇದ್ರೆ ನಿಮ್ಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ಗೆ ಲೋಕಲ್ಲಿ ಸ್ವಲ್ಪ ರೀಚ್ ಜಾಸ್ತಿ ಇರುತ್ತೆ, ಅದು ಮಾಡ್ಬೋದು. ಯು ಕ್ಯಾನ್ ಆಡ್ ಯುವರ್ ವೆಬ್ಸೈಟ್. ಓಕೆ, ಸೊ ದಿಸ್ ಇಸ್ ವಾಟ್ ಯು ಕ್ಯಾನ್ ಡೂ ಇನ್ ಟ್ವಿಟರ್. ಟ್ವಿಟರ್ ಇಸ್ ವೆರಿ ಪ್ರೊಫೆಷನಲ್, ವೆರಿ ಯೂಸ್ಫುಲ್. ನಿಮ್ದು ತುಂಬಾ ವೈಡ್ ಸ್ಪ್ರೆಡ್ ಆಗತ್ತೆ. ಸೊ ದಟ್ ಇಸ್ ಹೌ ಯು ಕ್ಯಾನ್ ಯೂಸ್ ಇಟ್. ಓಕೆ, ನೆಕ್ಸ್ಟ್ ನಾವು ಲಿಂಕ್ಡ್ಇನ್ ನೋಡೋಣ. ಹೇಳ್ಬೇಕಂದ್ರೆ ಲಿಂಕ್ಡ್ಇನ್ ಆಕ್ಚುಲಿ ಈ ರೀಸೆಂಟ್ ಆಡ್ ಮಾಡಿದ್ವಿ, ಬಿಕಾಸ್ ನೀದರ್ ನಾವು ಕೋರ್ಸ್ ಕಲ್ತಿದ್ದಾವಾಗಲಿ ಲಿಂಕ್ಡ್ಇನ್ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಹೇಳ್ಬೇಕಂದ್ರೆ ಲಿಂಕ್ಡ್ಇನ್ ಪ್ರೊಫೈಲ್ ಕೂಡ ನಾನು ಲೈಕ್ ವೆರಿ ರೀಸೆಂಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡೆ. ಸೊ ಇಟ್ಸ್ ಲೈಕ್ ಐ ನೆವರ್ ಕಾನ್ಸಂಟ್ರೇಟೆಡ್ ಆನ್ ಇಟ್, ಬಟ್ ಆದ್ಮೇಲೆ ಅದ್ರ ಇಂಪಾರ್ಟೆನ್ಸ್ ಗೊತ್ತಾಯ್ತು, ದಟ್ ಹೌ ಇಂಪಾರ್ಟೆಂಟ್ ಇಟ್ ಇಸ್ ಅಂತ. ಸೇಮ್ ಲೈಕ್ ಟ್ವಿಟರ್ ತರನೇ ಅದು ಕೂಡ ತುಂಬಾ ಪ್ರೊಫೆಷನಲ್. ಇಟ್ಸ್ ಲೈಕ್ ವೆರಿ ಪ್ರೊಫೆಷನಲ್. ಅಂಡ್ ಇರೋ ಅವ್ರು ಕೂಡ ಹ್ಯಾಂಗ್ ಯಾರು ಇರ್ತಾರೆ ಅಂದ್ರೆ ಸ್ಟೂಡೆಂಟ್ಸ್ ಇರ್ತಾರೆ. ಓಕೆ, ಕಂಪನಿ ಪ್ರೊಫೆಷನಲ್ಸ್ ಇರ್ತಾರೆ. ಲೈಕ್ ಯಾರಾದ್ರೂ ಜಾಬ್ ಆಫರ್ ಮಾಡ್ತಾ ಇದ್ದಾರೋ, ಹೂ ಇಸ್ ಲುಕಿಂಗ್ ಫಾರ್ ಅ ಜಾಬ್ ಅಂಡ್ ಹೂ ಇಸ್ ಆಫರಿಂಗ್ ಅ ಜಾಬ್, ಈ ಎರಡು ಇರ್ತಾರೆ. ಇದು ಇಟ್ಸ್ ಲೈಕ್ ಇನ್ನೊಂದೇಂದ್ರೆ B2B, ಬಿಸ್ನೆಸ್ ಟು ಬಿಸ್ನೆಸ್ ಕಮ್ಯುನಿಕೇಶನ್ಸ್ ತರ. ಎಲ್ಲ ಬಿಸ್ನೆಸ್ ಅವರು ಇರ್ತಾರೆ, ಇವರು ಬಿಸ್ನೆಸ್ ಮಾಡ್ಕೋಬೇಕು ಅಂದ್ರೆ ಅವ್ರು ಟೈ ಅಪ್ ಆಗ್ಬೇಕು, ವಾಟ್ ಎವರ್ ಇಟ್ ಇಸ್, ಸ್ವಲ್ಪ ಪ್ರೊಫೆಷನಲ್ ಸರ್ಚ್. ಓಕೆ, ಇದು ಅಟ್ಲೀಸ್ಟ್ ಟ್ವಿಟರ್ಲಿ ಏನಂದ್ರೆ ನೀವು ಅಟ್ಲೀಸ್ಟ್ ಇಟ್ಸ್ ಲೈಕ್ ನಿಮ್ ಒಪಿನಿಯನ್ಸ್ ಶೇರ್ ಮಾಡ್ಕೋಬಹುದು. ಯು ವಿಲ್ ಸ್ಟಾರ್ಟ್ ಶೇರಿಂಗ್ ಯುವರ್ ಒಪಿನಿಯನ್ಸ್. ಇನ್ಯಾರೋ ಈ ತರ ಇಶ್ಯೂ ಆಯ್ತು, ಓಕೆ, ಇವಾಗ ಸುಶಾಂತ್ ಸಿಂಗ್ ರಾಜ್ಪೂತ್ ಈ ತರ ಇಶ್ಯೂ ಆಯ್ತು, ಅವ್ರು ಹೀಗ್ ಮಾಡ್ತಾರೆ, ಇವ್ರು ಅದೆಲ್ಲ ನೀವು ಶೇರ್ ಮಾಡ್ಕೊಬಹುದು ಟ್ವಿಟರ್. ದೇರ್ ಇಸ್ ಚಾನ್ಸಸ್. ಪ್ರೊಫೆಷನಲ್ ಆದ್ರೂ ಪ್ರೊಫೆಷನಲ್ ಅವರು ಪರ್ಸನಲ್ ಕೂಡ. ಬಟ್ ಲಿಂಕ್ಡ್ಇನ್ ಹಾಗಲ್ಲ. ಲಿಂಕ್ಡ್ಇನ್ಲಿ ನೀವು ಏನಂದ್ರೆ ಫಾರ್ ಎಕ್ಸಾಂಪಲ್ someone who is looking out for a job, ಸ್ಟೂಡೆಂಟ್ಸ್ ಅಂಬವರು ಜಾಬ್ ಪ್ರೊಫೈಲ್ ಓಪನ್ ಇಟ್ಕೊಂಡು ನಂಗೆ ಜಾಬ್ ಬೇಕು ಅಂತ ಒಂದು ಕ್ಲಾರಿಟಿ ಕೊಡ್ತಾರೆ. ಕಂಪನೀಸ್ ನಾವ್ ಜಾಬ್ ಕೊಡ್ತಾ ಇದೀವಿ ಅಂತ ಒಂದು ಕ್ಲಾರಿಟಿ ಕೊಟ್ಟಾರೆ. ಇವ್ರನ್ನ ಸರ್ಚ್ ಮಾಡಿದ್ನು, ಇಲ್ಲಂದ್ರೆ ಇವ್ರ ಸರ್ಚ್ ಮಾಡಿದ್ನು, ನಿಮ್ ಪ್ರೊಫೈಲ್ ನಲ್ಲಿ ಏನಿರುತ್ತೆ ಅಂತ ತಾನೇ ನೋಡ್ತಾರೆ. ನೀವ್ ಏನ್ ಪೋಸ್ಟ್ ಮಾಡಿದ್ರಿ ಅಂತ ತಾನೇ ನೋಡ್ತಾರೆ. ಸೊ ಯಾವ್ದಂದ್ರೆ ಅದು ಹೇಗೆ ನೀವು ಪೋಸ್ಟ್ ಮಾಡ್ತೀರಿ? ಆಬ್ವಿಯಸ್ಲಿ ಮಾಡಕ್ ಆಗಲ್ಲ. ವೆನ್ ನಂಗೆ ಯಾರು ಜಾಬ್ ಕೊಡ್ತಿದ್ದಾರೆ, ನನ್ ಪ್ರೊಫೈಲ್ ಬಂದು ವಿಸಿಟ್ ಆಗ್ತಾರೆ ಅಂದ್ರೆ ನೀವು ಈ ಜೋಕ್ಸ್ ಪೋಸ್ಟ್ ಮಾಡೋದು, ಅದು ಪೋಸ್ಟ್ ಮಾಡೋದೆಲ್ಲ ಮಾಡ್ಲಕ್ ಆಗಲ್ಲ ರೈಟ್? ಸೊ ಅಷ್ಟು ಪ್ರೊಫೆಷನಲ್ ಇರ್ಬೇಕು. ಬಟ್ ಇಲ್ಲಿ ಕೂಡ ಅಷ್ಟೇ, ಯು ಕ್ಯಾನ್ ರೈಟ್ ಅ ಪೋಸ್ಟ್, ಒಂದು ಫೋಟೋ ಪೋಸ್ಟ್ ಮಾಡೋದು, ವಿಡಿಯೋ ಪೋಸ್ಟ್ ಮಾಡೋದು, ಈವೆಂಟ್ ಕ್ರಿಯೇಟ್ ಮಾಡೋದು, ಆರ್ಟಿಕಲ್ ಕೂಡ ಬರಿಬಹುದು. ಇಟ್ಸ್ ಲೈಕ್ number of words ಜಾಸ್ತಿ ಇರುತ್ತೆ. ಯು ಕ್ಯಾನ್ ರೈಟ್ ಅನ್ ಆರ್ಟಿಕಲ್, ಯುವರ್ ಒಪಿನಿಯನ್ ಆನ್ ಸಮ್ ಟಾಪಿಕ್, ಈ ತರ. ಓಕೆ, ಯು ಕ್ಯಾನ್ ಫಾಲೋ ಪೀಪಲ್, ಯು ಕ್ಯಾನ್ ಫಾಲೋ ಪೇಜಸ್ ಮಾಡೋದು, ಪೀಪಲ್ ನ ಫಾಲೋ ಆಗ್ಬೋದು. ಓಕೆ, ಈ ತರ ಮಾಡ್ಬೋದು. ಅಂಡ್ ಮೇಲ್ಗಡೆ ಇಫ್ ಯು ವಾಂಟ್ ಟು ಸರ್ಚ್ ಸಮ್ವನ್, ಇವಾಗ ODMT ತೆಲುಗು ಅಂತ ಇದೆ, ಅದನ್ನ ಸರ್ಚ್ ಮಾಡಿ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೋಬಹುದು. ಐ ಮೀನ್ ಲೈಕ್ ಯು ಕ್ಯಾನ್ ಫಾಲೋ ದೆಮ್. ಓಕೆ, ಕ್ಲಿಕ್ ಆನ್ ಇಲ್ಲಿ ಫಾಲೋ ಅಂತ ಇರುತ್ತೆ, ಕ್ಲಿಕ್ ಮಾಡಿದ ತಕ್ಷಣ ಫಾಲೋಯಿಂಗ್ ಅಂತ. ಸೇಮ್ ಬೇರೆ ನಾವು ಟ್ವಿಟರ್ಲಿ ಹ್ಯಾಗ್ ನೋಡ್ತೀವಿ ಅಂಡ್ ಮಿಗತಾದ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹ್ಯಾಗ್ ನೋಡ್ತೀವೋ
ಹಾಗೆ ಫಾಲೋ ಮಾಡಿದವ್ರದ್ದು ನೀವು ನೋಡೊಂದು ಮೇಲ್ಗಡೆ ನೋಟಿಫಿಕೇಶನ್ಸ್ ಇದೆ, ಮೆಸೇಜಸ್ ಇದೆ. ಓಕೆ, ನಿಮ್ಗೆ ತಕ್ಕಂಗೆ ಏನೋ ಜಾಬ್ ಇದೆ ನೋಟಿಫಿಕೇಶನ್ಸ್ ಬರುತ್ತೆ, ರೈಟ್? ದಟ್ಸ್ ಹೌ ಯು ವಿಲ್ ಹ್ಯಾವ್. ಬಟ್ ಇಟ್ಸ್ ನಾನಾದ್ರೂ ನಿನ್ನೆ ಕ್ರಿಯೇಟ್ ಮಾಡಿದೆ ODMT ಕನ್ನಡಗೆ. ಸೊ ಇಟ್ಸ್ ಲೈಕ್ ವಿ ನೆವರ್ ಕಾನ್ಸಂಟ್ರೇಟೆಡ್ ಆನ್ ಇಟ್ ಮಚ್, ಬಟ್ ಅದು ಅಷ್ಟೊಂದು ಇಂಪಾರ್ಟೆಂಟ್ ಇವಾಗ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಯೂಸ್ ಲಿಂಕ್ಡ್ಇನ್. ಇಟ್ಸ್ ಅ ವೆರಿ ಪ್ರಾಪರ್ ಅಂಡ್ ವೆರಿ ಪ್ರೊಫೆಷನಲ್ ಪ್ಲಾಟ್ಫಾರ್ಮ್. ಇಲ್ಲಿಂದ ಯೂಸ್ ಆಗೋರು ತುಂಬಾ ಜನ ಇದ್ದಾರೆ. ಜಾಬ್ಸ್, ಎಸ್ಪೆಷಲಿ ಜಾಬ್ಸ್ ಬಂದವರು ತುಂಬಾ ಜನ ಇದ್ದಾರೆ. ಓಕೆ, ಸೊ ಇನ್ ಕೇಸ್ ನೀವು ಫ್ಯೂಚರ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಫ್ರೀಲಾನ್ಸಿಂಗ್ ಮಾಡ್ಬೇಕಂದ್ರೂ ಯು ಕ್ಯಾನ್ ಸ್ಟಾರ್ಟ್ ಇಟ್. ಯು ಬಿಲ್ಡ್ ಅ ಲಿಂಕ್ಡ್ಇನ್ ಪ್ರೊಫೈಲ್, ಪ್ರಾಪರ್ ಪ್ರೊಫೈಲ್. ಇಲ್ಲಿ ಇಮೇಜ್ ಹಾಕೋದಾಲಿ, ಸೇಮ್ ಥಿಂಗ್ ಬಯೋ ಅಲ್ಲಿ ಪ್ರಾಪರ್ ಇರ್ಬೇಕು. ಎಸ್, ಸೊ ಅಂಡ್ ಎಸ್, ಸ್ವಲ್ಪ ಯುನೋ ಟರ್ಮಿನಾಲಜಿ ಇರುತ್ತೆ. ಕನೆಕ್ಷನ್ಸ್ ಅಂತ ಅಂತಾರೆ. ಕನೆಕ್ಷನ್ಸ್ ಇಸ್ ನಥಿಂಗ್ ಬಟ್ ಪೀಪಲ್ ವಿತ್ ಹೂಮ್ ಯು ಆರ್ ಕನೆಕ್ಟೆಡ್. ಫಾಲೋಯಿಂಗ್ ಅಲ್ಲಿ ಫಾಲೋ ಅಂತ ಅಂದಂಗೆ ಜಸ್ಟ್ ಕನೆಕ್ಷನ್ಸ್ ಅಂತ ಇರ್ತಾರೆ. ಇಟ್ಸ್ ಅ ಪ್ರಾಪರ್ ಟರ್ಮಿನಾಲಜಿ ಫಾರ್ ದಟ್. ಓಕೆ, ಮೋಸ್ಟ್ಲಿ ರೆಕ್ರೂಟಿಂಗ್ ಯೂಸ್ ಮಾಡ್ತಾರೆ. ಆಸ್ ಐ ಟೋಲ್ಡ್, ರೆಕ್ರೂಟಿಂಗ್ ಐ ಮೀನ್ ವೆರಿ ವೆರಿ ಗುಡ್ ಆಪರ್ಚುನಿಟೀಸ್ ಬರುತ್ತೆ. ಯಾಕಂದ್ರೆ ಡೈರೆಕ್ಟ್ ಕಂಪನೀಸ್ ಅವರೇ ಇರ್ತಾರೆ. ಯಾರಂದ್ರೆ ಅವರು ಪಾರ್ಟೀಸ್ ಇರಲ್ಲ. ಸೊ ಇಟ್ಸ್ ಡೈರೆಕ್ಟ್ ಕಂಪನಿ ಅವ್ರು ಇರ್ತಾರೆ. ಸೊ ಯು ಕ್ಯಾನ್ ಒನ್ಸ್ ದೇ ಅಪ್ರೋಚ್ ಯು, ಇಟ್ಸ್ ಆಬ್ವಿಯಸ್ಲಿ ಜೆನ್ಯೂನ್ ಅಂತ ಅರ್ಥ. ಓಕೆ, ಸೊ ಮೇಕ್ ಅ ಗುಡ್ ಪ್ರೊಫೈಲ್ ಆನ್ ಇಟ್. ದೆನ್ ಪಿಂಟ್ರೆಸ್ಟ್. ಪಿಂಟ್ರೆಸ್ಟ್ ಮೋಸ್ಟ್ಲಿ ಐನೋ ತುಂಬಾ ಜನ ಅಷ್ಟು ಕಾನ್ಸಂಟ್ರೇಟ್ ಮಾಡಲ್ಲ. ಅನ್ಲೆಸ್ ಅಂಟಿಲ್ ಅದ್ರ ಇಂಪಾರ್ಟೆನ್ಸ್ ಗೊತ್ತಾಗ್ರೆ ತಪ್ಪಿರೆ ಯಾರು ಅಷ್ಟು ಪ್ರಿಫರ್ ಮಾಡ್ಲಾ. ನಾನ್ ಅಬ್ಸರ್ವ್ ಮಾಡಿ, ನನ್ಗೆ ಗೊತ್ತಿದ್ದವ್ರು ಯಾಕೋ ಯಾರು ಗೊತ್ತಿಲ್ಲ ಅಂತಾರೆ. ಬಟ್ ಇಷ್ಟೊಂದು ಇಂಪಾರ್ಟೆಂಟ್. ಅದು ಒಂದು ಸರ್ಚ್ ಇಂಜಿನ್ ತರ ಆಗ್ಬಿಟ್ಟಿದೆ. ಲಿಟ್ರಲ್ ಸರ್ಚ್ ಇಂಜಿನೇ. ಓಕೆ, ಅಂಡ್ ಯು ಕ್ಯಾನ್ ಓನ್ಲಿ ಪೋಸ್ಟ್ ಇಮೇಜಸ್ ಅಲ್ಲಿ. ಓಕೆ, ಓನ್ಲಿ ಇಮೇಜಸ್ ಅಂಡ್ ನಿಮ್ ವೆಬ್ಸೈಟ್ ಲಿಂಕ್ ಕೊಡ್ಬೋದು ನೀವು ಅಷ್ಟೇ. ಓಕೆ, ಬಟ್ ಇಷ್ಟೊಂದು ಎಫೆಕ್ಟಿವ್ ಇರುತ್ತೆ. ಸಿ, ಅಂದ್ರೆ ನಾವು ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ಮೇಲೆ ವಾಟ್ ಆರ್ ಯುವರ್ ಇಂಟ್ರೆಸ್ಟ್ ಅಂತ ಅವರೇ ಕೇಳ್ತಾರೆ. ಓಕೆ, ಎಡಿಟ್ ಮೈ ಹೋಮ್ ಫೀಡ್ ಅಂತ. ಸೊ ನಿಮ್ಗೆ ಏನ್ ಇಂಟ್ರೆಸ್ಟ್ ಅಂಬೋದು ನೀವು ಜನರಲ್ ಟಾಪಿಕ್ಸ್ ಕೊಟ್ರೆ ಆ ಟಾಪಿಕ್ಸ್ ಮೇಲೆ ಎಲ್ಲ ನಿಮ್ಗೆ ತೋರಿಸ್ತಾ ಇರ್ತಾರೆ. ಓಕೆ, ಸೊ ಈ ತರ ಎಲ್ಲ ತೋರಿಸ್ತಾ ಇರ್ತಾರೆ. ಸೊ ಪ್ಲಸ್ ಪಾಯಿಂಟ್ ಏನಂದ್ರೆ, ಒನ್ಸ್ ಯು ಕ್ಲಿಕ್ ಆನ್ ಸಮಥಿಂಗ್, ಒಂದು ವಾಟ್ ಎವರ್ ಇಮೇಜ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೈರೆಕ್ಟ್ ಅವರು ವೆಬ್ಸೈಟ್ ಲಿಂಕ್ ಇರುತ್ತೆ. ಇನ್ನೇನು ನೀವು ಅಬ್ಸರ್ವ್ ಮಾಡ್ರಿ, ನಥಿಂಗ್. ಇಟ್ಸ್ ಜಸ್ಟ್ ಒನ್ ಲೈನ್ ಡಿಸ್ಕ್ರಿಪ್ಷನ್. ಅಷ್ಟಕ್ ಮಿಂಚಿ ಏನೂ ಇರಲ್ಲ. ಅದು ಅಂದ್ರೆ ಯೂಸ್ ಮಾಡಲ್ಲ ಜನಗಳು. ಐ ಮೀನ್ ದೇರ್ ಇಸ್ ನೋ ಸ್ಕೋಪ್ ಆಫ್ ದಟ್. ಇಟ್ಸ್ ಜಸ್ಟ್ ಕ್ಲಿಕ್ ಆನ್ ದ ಇಮೇಜ್, ಡೈರೆಕ್ಟ್ ಅವ್ರ ವೆಬ್ಸೈಟ್ಗೆ ನೀವು ಹೋಗ್ಬೋದು. ಈ ತರ ಟ್ರಾಫಿಕ್ ಬರುತ್ತೆ. ಸೊ ಪಿಂಟ್ರೆಸ್ಟ್ ಬಂದು ಒಂದು ಗೂಗಲ್ ತರನೇ ಒಂದು ಸರ್ಚ್ ಇಂಜಿನ್ ಆಗ್ಬಿಡ್ತು. ಅಲ್ಲಿ ಹೋಗಿ ಯು ಕ್ಯಾನ್ ಜಸ್ಟ್ ಗೆಟ್ ದ ಇನ್ಫಾರ್ಮೇಶನ್ ಫ್ರಮ್ ದೆಮ್. ಓಕೆ, ಸೊ ಆ ತರ ನಿಮ್ ವೆಬ್ಸೈಟ್ಗೆ ಟ್ರಾಫಿಕ್ ಬರಕ್ಕೆ ಸಿಂಪಲ್. ಓಕೆ, ದಟ್ಸ್ ಇಂಪಾರ್ಟೆಂಟ್. ಅಂಡ್ ಇಲ್ಲಿ ಹೇಗಂದ್ರೆ ಐ ವಿಲ್ ಶೋ ಯು ಹೌ ದಿಸ್. ನೀವು ಪಿಂಟ್ರೆಸ್ಟ್ ಹೇಗೆ ಪೋಸ್ಟ್ ಮಾಡ್ಬೋದು ಅಂತ. ಓಕೆ, ಸೊ ನಾನು ಇದು ಓಪನ್ ಮಾಡಿದ್ನಿ. ಇದು ಬಂದು ನಾನು ಏನೇನ್ ಪೋಸ್ಟ್ ಮಾಡಿದೆ. ಫೇಸ್ಬುಕ್ ಟೈಮ್ ಲೈನ್ ಹೇಗಿರುತ್ತೆ, ನನ್ನ ಪೇಜ್ ಹೇಗೆ, ನನ್ನ ಪ್ರೊಫೈಲ್ ಹೇಗಿರುತ್ತೆ ಹಾಗೆ. ಸೊ ಇಲ್ಲಿ ಬೋರ್ಡ್ಸ್ ಅಂತ ಅಂತಾರೆ. ಬೋರ್ಡ್ಸ್ ಆರ್ ನಥಿಂಗ್ ಬಟ್ ಕನ್ಸಿಡರ್ ದೆಮ್ ಆಸ್ ಕ್ಯಾಟಗರೀಸ್. ಓಕೆ, ಬೋರ್ಡ್ಸ್ ಆರ್ ನಥಿಂಗ್ ಬಟ್ ಕ್ಯಾಟಗರೀಸ್ ತರ. ಫಾರ್ ಎಕ್ಸಾಂಪಲ್, ನನ್ಗೆ ಒಂದು 2 to 3 ಟಾಪಿಕ್ಸ್ ಇಂಟ್ರೆಸ್ಟ್ ಇದೆ. ಓಕೆ, like SEO on the topic, web designing on the topic. Okay, web designing on topic, and Google Ads on topic. ಇವಾಗ ಸೋಷಿಯಲ್ ಮೀಡಿಯಾ. ಓಕೆ, ಒಂದು ಟಾಪಿಕ್ ನಡೀತಾ ಇದೆ. ಓಕೆ, ಸೊ ಒಂದೊಂದಕ್ಕೆ ಒಂದೊಂದು ಬೋರ್ಡ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಅಂದ್ರೆ ನನ್ನ ಹತ್ರ 4 ಬೋರ್ಡ್ಸ್ ಇದ್ದಂಗೆ ಲೆಕ್ಕ. ಅಂಡ್ SEO ನಲ್ಲಿ ಏನನ್ನ ಪೋಸ್ಟ್ ಮಾಡ್ಬೇಕು ಅಂತ ಇರುತ್ತೆ. ವಾಟ್ ಎವರ್ ಇಟ್ ಇಸ್, ಇಮೇಜಸ್ ಪೋಸ್ಟ್ ಮಾಡ್ತೀನಿ. ಒಂದು 3 ಇಮೇಜಸ್ ಹಾಕಿ ಪೋಸ್ಟ್ ಮಾಡಿದೆ. ಈ ಇಮೇಜಸ್ ನ 3 ಪಿನ್ಸ್ ಅಂತಾರೆ. ಬೋರ್ಡ್ಸ್ ಕ್ಯಾಟಗರೀಸ್. ಬೋರ್ಡ್ಸ್ ನಲ್ಲಿ ಏನೇನ್ ಪೋಸ್ಟ್ ಮಾಡ್ತೀವೋ ಅದು ಪಿನ್ಸ್. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬೋರ್ಡ್ಸ್ ಕ್ರಿಯೇಟ್ ಮಾಡಿದ್ದೆ. ಇದು ತುಂಬಾ ದಿನಕ್ಕೆ ಮುಂಚೆ. ಇಟ್ಸ್ ಲೈಕ್ 1 year ago ಇಫ್ ಯು ಕ್ಯಾನ್ ಸಿ. ಓಕೆ, ನಾನ್ ಜಸ್ಟ್ ಪೋಸ್ಟ್ ಮಾಡಿದ್ದೆ. ಓಕೆ, ಐ ಆಮ್ ಸಾರಿ, ವೇಟ್, ಐ ವಿಲ್ ಶೋ ಯು. ಇದು ಬಂದು ಬೋರ್ಡ್
ಬೋರ್ಡ್ ಏನು ಆನಿಮಲ್ಸ್ ಅಂತ ಒಂದು ಟಾಪಿಕ್ ಪೋಸ್ಟ್ ಮಾಡಿದೆ, ಅದು ಬೋರ್ಡ್. ಎನ್ವೈರನ್ಮೆಂಟ್ ಅಂತ ಒಂದು ಟಾಪಿಕ್, ಡಾಗ್ಸ್ ಅಂತ ಒಂದು ಟಾಪಿಕ್, ಕರೋನಾ ಲಾಕ್ಡೌನ್. ಸೊ ಈ ತರ ಇದೆಲ್ಲ ಬೋರ್ಡ್ಸ್. ಕ್ಲಿಕ್ ಮಾಡಿದ್ರೆ ಒಳಗಡೆ ಇವು ಕಾಣಿಸುತ್ತಲ್ವಾ, ಇದು ಪಿನ್ಸ್ ಅಂತಾರೆ. ಓಕೆ, ಪಿನ್ಸ್ ಅಂದ್ರೆ ಬೋರ್ಡ್ಸ್ ಒಳಗೆ ನೀವು ಕ್ರಿಯೇಟ್ ಮಾಡೋದು. ಸೊ ಇದು ಕ್ಲಿಕ್ ಮಾಡಿದ್ರೆ ನಾ ಇದು ಕ್ಲಿಕ್ ಮಾಡಿದ್ರೆ ಐ ಹ್ಯಾವ್ ಅ ಲಿಂಕ್ ಆಫ್ ಅ ವೆಬ್ಸೈಟ್. ಓಕೆ, ವೆಬ್ಸೈಟ್ ಇವಾಗ ನಾನು ಯೂಸ್ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ದಿಸ್ ಇಸ್ ದ ಲಿಂಕ್ ಆಫ್ ದ ವೆಬ್ಸೈಟ್. ನನ್ನ ವೆಬ್ಸೈಟ್ಗೆ ಟ್ರಾಫಿಕ್ ಹೋಗಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸಿಂಪಲ್. ಈ ತರ ಮಾಡ್ಕೊಳ್ರಿ. ಒಂದೇ ಒಂದು, ಫಾರ್ ಎಕ್ಸಾಂಪಲ್ ಮಧು ಅವ್ರದ್ದು ರಿಯಲ್ ಎಸ್ಟೇಟ್ ಎಕ್ಸಾಂಪಲ್ ತಗೊಂಡ್ರು, ಇಮೇಜ್ ಮಾತ್ರ ವೆರಿ ವೆರಿ ಪ್ರಾಪರ್ ಇರ್ಬೇಕು. ಓಕೆ, ಬಿಕಾಸ್ ಇಟ್ಸ್ ಆಲ್ ಅಬೌಟ್ ಇಮೇಜ್ ಅಲ್ವಾ, ನಾವ್ ಇನ್ನೇನು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಓಕೆ, ಇಮೇಜ್ ನೀಟ್ ಪ್ರಾಪರ್ ಮಾಡಿ ಕಲರ್ಫುಲ್ ಮಾಡಿ, ದೆನ್ ಜಸ್ಟ್ ಕ್ಲಿಕ್ ಆನ್ ಲಿಂಕ್ ಅಷ್ಟೇ. ಇಷ್ಟು ಜೆನ್ಯೂನ್ ಟ್ರಾಫಿಕ್ ಬರುತ್ತೆ ಇದಕ್ಕೆ ಆಬ್ವಿಯಸ್ಲಿ. ಸೊ ಪೀಪಲ್ ಹೂ ಆರ್ ಲುಕಿಂಗ್ ಅಟ್, ನೀವು ಅಬ್ಸರ್ವ್ ಮಾಡಿದ್ರೆ ಇಮೇಜಸ್ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಕ್ಲಾರಿಟಿ ಇಮೇಜಸ್. ಓಕೆ, ಈ ತರ ಸಿಂಪಲ್ ಮಾಡುವಂದು. ನೀವೇನ್ ದೊಡ್ಡ ಹೈ ಮಾಡ್ಬೇಕಾದ ಅವಸರ ಇಲ್ಲ, ಬಟ್ ಕ್ಲಿಯರ್ ಇರ್ಬೇಕು, ಅಟ್ರಾಕ್ಟಿವ್ ಇರ್ಬೇಕು. ದ ಫಾಸ್ಟೆಸ್ಟ್ ವೇ ಟು ಟೀಚ್ ಯರ್ ಡಾಗ್ ನಾಟ್ ಟು ಜಂಪ್ ಆನ್ ಪೀಪಲ್, whatever. ಸ್ವಲ್ಪ ಕ್ಲಾರಿಟಿ ಇದ್ರೆ ಬೆಟರ್. ಓಕೆ, that's the thing about Pinterest. Never in interest ತೋರ್ಸ್ಲಂಗ್ ಇರಬೇಡಿ Pinterest ಮೇಲೆ. I mean like hugely benefited thing Pinterest ಇಂದ, because that's equal to a search engine. Okay, this is all about Pinterest. It's simple yet very powerful, and most powerful thing is here YouTube. Okay, ಯೂಟ್ಯೂಬ್ ಬಂದು ನಿಮ್ಗೆ ಗೊತ್ತಿದ್ದೆ, ಯೂಟ್ಯೂಬ್ ಬಗ್ಗೆ ಇಂಟ್ರೊಡಕ್ಷನ್ ಬೇಕಾಗಿಲ್ಲ ಯಾರಿಗೆ. ಸೊ ದಟ್ಸ್ ಹೌ ಯೂಟ್ಯೂಬ್ ಇಸ್. ಸೊ ದಿಸ್ ಇಸ್ ಯೂಟ್ಯೂಬ್ಲಿ ವಿಡಿಯೋಸ್ ಪೋಸ್ಟ್ ಮಾಡ್ಬೋದು. ನಾಟ್ ಟೆಕ್ಸ್ಟ್, ಬಟ್ ಯು ಕ್ಯಾನ್ ಪೋಸ್ಟ್ ವಿಡಿಯೋಸ್ ಕೆಳಗಡೆ ನಿಮ್ಗೆ ಟೆಕ್ಸ್ಟ್ ಇರುತ್ತೆ. ಓಕೆ, ಟೆಕ್ಸ್ಟ್ ಬರಿಬಹುದು. ಅಂಡ್ ಈವನ್ ಇಲ್ಲಿ ಹ್ಯಾಶ್ ಟ್ಯಾಗ್ಸ್ ಅಂತ ಅವರೇ ನಮ್ಗೆ ಆಪ್ಷನ್ ಕೊಡ್ತಾರೆ. ಓಕೆ, okay, for example, I'll just open and see. Okay, so ODMT Kannada profile ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಹೌ ನಾನು ರೆಗ್ಯುಲರ್ ಏನಾನ ವಿಡಿಯೋಸ್ ನೋಡ್ತಾ ಇದ್ದೀನಿ, ಏನ ಮಾಡ್ತಾ ಇದ್ನು, ಈ ಪೇಜ್ ನಲ್ಲಿ ರೆಕಮೆಂಡೇಶನ್ಸ್ ತೋರಿಸುತ್ತೆ. ಓಕೆ, ಬೇಸ್ಡ್ ಆನ್ ವಾಟ್ ಯು ಹ್ಯಾವ್ ಸರ್ಚ್ಡ್, ಅವ್ರು ನಿಮ್ಗೆ ರೆಕಮೆಂಡೇಶನ್ಸ್ ತೋರಿಸ್ತಾ ಇರ್ತಾರೆ. ಸೊ ದಿಸ್ ವಿಲ್ ಬಿ ಮೈ ಚಾನೆಲ್. ಓಕೆ, ಇದು ನನ್ನ ಚಾನೆಲ್ ಇರುತ್ತೆ. ವಾಟ್ ಆರ್ ವಿಡಿಯೋಸ್ ಯು ಹ್ಯಾವ್, ವಿಡಿಯೋಸ್ ನಿಮ್ಗೆ ಲಿಸ್ಟ್ ಕಾಣಿಸುತ್ತೆ ಇಲ್ಲಿ. ಓಕೆ, ಇಲ್ಲಿ ಯೂಟ್ಯೂಬ್ ನಲ್ಲಿ ವಿ ನೋ ವಾಟ್ ಇಸ್ ಇಂಪಾರ್ಟೆಂಟ್. ಫಸ್ಟ್ ಇಮೇಜ್ ಏನದ ಇರ್ತೋ ಅದನ್ನ ಥಂಬ್ನೇಲ್ ಅಂತಾರೆ. ಆ ಇಮೇಜ್ ಚೆನ್ನಾಗಿದ್ರೇನೆ ಓಪನ್ ಮಾಡಿ ನೋಡ್ತಾರೆ ಯಾರನ್ನ, ಬಿಕಾಸ್ ಅದು ಅಟ್ರಾಕ್ಟಿವ್ ಆಗಿರ್ಬೇಕು. ನೀವ್ ಏನ್ ಕನ್ವೆ ಮಾಡ್ತಾ ಇದ್ರಿ ಅಂತ ಥಂಬ್ನೇಲ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಆದ್ಮೇಲೆ ಓನ್ಲಿ ದೆನ್ ದೇ ಆರ್ ಗೋಯಿಂಗ್ ಟು ಓಪನ್ ದ ವಿಡಿಯೋ, ರೈಟ್? ಆಲ್ಮೋಸ್ಟ್ ಮೋಸ್ಟ್ ಆಫ್ ದೆಮ್ ಹಾಗೆ ಓಪನ್ ಮಾಡ್ತಾರೆ. ಓಕೆ, ಪ್ಲೇ ಲಿಸ್ಟ್ ನಾನು 2 ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದೆ ಟಿಲ್ ನೌ. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ವೆಬ್ ಡಿಸೈನಿಂಗ್. ಜಸ್ಟ್ ನಾನು ಹೇಳಿದಂಗೆ ಇವಾಗ ಈ ತರನೇ ಎಕ್ಸಾಂಪಲ್ ತಗೊಂಬೋಣ. ಬೋರ್ಡ್ ಅಂಡ್ ಪಿನ್ಸ್ ಎಕ್ಸಾಂಪಲ್ ತಗೊಂಬೋಣ. ಬೋರ್ಡ್ ಅಂದ್ರೆ ಕ್ಯಾಟಗರೀಸ್ ಅಲ್ವಾ, ಇಲ್ಲಿ ಕೂಡ ಅಷ್ಟೇ. ಪ್ಲೇ ಲಿಸ್ಟ್ ಅಂದ್ರೆ ಕ್ಯಾಟಗರೈಸ್ ಮಾಡ್ತಾ ಇದ್ದೀವಿ ನಾವು. ಓಕೆ, ನಿಮ್ಗೆ ನೀವು ಕ್ರಿಯೇಟ್ ಮಾಡಿದ ವಿಡಿಯೋಸ್ ನ ಕ್ಯಾಟಗರೈಸ್ ಮಾಡ್ತಾ ಇದ್ದೀವಿ ನೀವು. ಅಂಡ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಹೇಳಿ ನಾನು ವಿಡಿಯೋ ವಾಟ್ ಎವರ್ SEO ಟಾಪಿಕ್ಸ್ ಎಲ್ಲ ಆಯ್ತಲ್ವಾ, ಆ SEO ಟಾಪಿಕ್ಸ್ ಎಲ್ಲ ನಾನು ಎಲ್ಲ ವಿಡಿಯೋಸ್ ಮಾಡಿದ್ನಿ. ಆ ವಿಡಿಯೋಸ್ ಎಲ್ಲ ಒಂದು ಕಡೆ ಹಾಕಿದ್ನಿ, ಸೊ ದಟ್ ಬರೋವ್ರಿಗೆ ಸ್ವಲ್ಪ ಈಸಿ ಆಗತ್ತೆ ರೆಫರ್ ಮಾಡ್ಲಿಕ್ಕೆ. ಇಫ್ ದೇ ಓನ್ಲಿ ವಾಂಟ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಟಾಪಿಕ್, ಅದು ಅವ್ರು ಯೂಸ್ ಮಾಡಿ ಅವರು ಇದು ಪರ್ಟಿಕ್ಯುಲರ್ ಪ್ಲೇ ಲಿಸ್ಟ್ ಓಪನ್ ಮಾಡಿ ಅದ್ ನೋಡ್ಕೋಬಹುದು. ವೆಬ್ ಡಿಸೈನಿಂಗ್ ಅಂದ್ರೆ ವೆಬ್ ಡಿಸೈನ್ ನೋಡ್ಕೋಬಹುದು. ಸೊ ಆ ತರ. ಅಂಡ್ ದಿಸ್ ವಿಲ್ ಹ್ಯಾವ್ ಮೋರ್, ನಾನು ಇನ್ನು ಕ್ಲಿಯರ್ ಆಗಿ ತೋರಿಸ್ತೀನಿ. ಬಟ್ ದೆನ್ ಅಪ್ಲೋಡ್ ಮಾಡ್ಬೇಕಂದ್ರೆ ವಿಡಿಯೋ ಮೇಲ್ಗಡೆ ಕ್ರಿಯೇಟ್ ಅಪ್ ವಿಡಿಯೋ ಆರ್ ಪೋಸ್ಟ್ ಅಂತ ಇದೆ. ಹೌ ಮೆನಿ ಸಬ್ಸ್ಕ್ರೈಬರ್ಸ್ ಯು ಹ್ಯಾವ್ ಅಂತ ಇಲ್ಲಿ ಒಂದು ಇನ್ಫಾರ್ಮೇಶನ್ ಇರುತ್ತೆ. ಯೂಟ್ಯೂಬ್ ಸ್ಟುಡಿಯೋ ಇಸ್ ಆಲ್ ಅಬೌಟ್, ನೀವು ಆಲ್ಮೋಸ್ಟ್ ಅನಾಲಿಸಿಸ್ ತರ, ಗೂಗಲ್ ಅನಾಲಿಟಿಕ್ಸ್ ಹೇಗಿರುತ್ತೋ ಆ ತರನೇ ಇದು ಅಂತ ಅನ್ಕೊಂಬೋದು. ಅಂದ್ರೆ ಕ್ಲಿಯರ್ ನಿಮ್ಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ,
ಎಷ್ಟು ಜನ ನೋಡಿದ್ದಾರೆ, ಆರ್ ಆಕ್ಟಿವಿಟಿ ಹ್ಯಾಂಗಿರುತ್ತೆ, ನಿಮ್ ವಿಡಿಯೋ ಒಂದೊಂದು ವಿಡಿಯೋಗೆ ಹ್ಯಾಂಗಿರುತ್ತೆ. ಓಕೆ, ವಿಡಿಯೋ ವ್ಯೂಸ್ಗೆ ಇರುತ್ತೆ. ಅನಾಲಿಟಿಕ್ಸ್ ಅಂತ ಲೆಫ್ಟ್ ಸೈಡ್ ನೋಡಿದ್ರೆ ಡ್ಯಾಶ್ ಬೋರ್ಡ್, ವಿಡಿಯೋಸ್, ಪ್ಲೇ ಲಿಸ್ಟ್, ಅನಾಲಿಟಿಕ್ಸ್ ಅಂತಾರೆ. ಸೊ ಅನಾಲಿಟಿಕ್ಸ್ ಅಂದ್ರೆ ಎಷ್ಟೊಂದು ಜನ ನೋಡಿದ್ರು, ವ್ಯೂಸ್ ಟೋಟಲ್ 200 ವ್ಯೂಸ್ ಆಯ್ತು, ಟೋಟಲ್ ವಾಚ್ ಟೈಮ್ ಇಸ್ 9.7 hours. ಸೊ ಎಲ್ಲಾ ಕಲ್ತು ವಿಡಿಯೋಸ್ ನೋಡ್ತಾ ಇರ್ತಾರಲ್ವಾ ಎಲ್ಲಾರು, ಅವೆಲ್ಲ ಕಲ್ತು ಟೋಟಲ್ 9 hours ನೋಡಿದ್ರು, ನಂದು 9.7 hours ನೋಡಿದ್ರು. ಸಬ್ಸ್ಕ್ರೈಬರ್ಸ್ 5 ಜನ ಬಂದಿದ್ರು ರೀಸೆಂಟ್ ಲಾಸ್ಟ್ 28 days ಯಾವಾಗಾದ್ರೂ ಬಂದಿರ್ಬೋದು ಅವರು. ಸೊ ಆ ತರ ನಿಮ್ಗೆ ಅನಾಲಿಟಿಕ್ಸ್ ಎಲ್ಲ ತೋರ್ಸುತ್ತೆ. ಇದು ಸ್ವಲ್ಪ ಯು ಕ್ಯಾನ್ ಜಸ್ಟ್ ಕಾನ್ಸಂಟ್ರೇಟ್. ಲಾಸ್ಟ್ 48 hours 5 ವ್ಯೂಸ್ ಬಂತು ನಂಗೆ. ಓಕೆ, ಯೂಟ್ಯೂಬ್ ಕೂಡ ಅಷ್ಟೇ. ಯೂಟ್ಯೂಬ್ ಸ್ಲೋ ಗ್ರೋತ್ ಅಂತ ಹೇಳಕ್ ಆಗಲ್ಲ. ನೀವು ಸಡನ್ ಒಂದು ಒಳ್ಳೆ ವಿಡಿಯೋ ಮಾಡಿ ಟ್ರೆಂಡಿಂಗ್ ಆಗ್ಬೋದು. ಬಟ್ ವಾಟ್ ಎವರ್ ರಿಮೆಂಬರ್, ಯೂಟ್ಯೂಬ್ ನಲ್ಲಿ ಕೂಡ ನಿಮ್ಮ ಟೈಟಲ್ ಡಿಸ್ಕ್ರಿಪ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ಮೇನ್ ಕಾನ್ಸಂಟ್ರೇಟ್ ಮಾಡೋದು ಕೀವರ್ಡ್ಸ್. ಓಕೆ, ನೀವು ಅಫ್ಕೋರ್ಸ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲಾನು ಕೀವರ್ಡ್ಸ್ ಇಸ್ ಇಂಪಾರ್ಟೆಂಟ್ ಅಫ್ಕೋರ್ಸ್. ಬಟ್ ಇಲ್ಲಿ ಎಸ್ಪೆಷಲಿ ಯೂಟ್ಯೂಬ್ಲಿ ಇಟ್ಸ್ ಆಲ್ ಅಬೌಟ್, ಅದು ಗೂಗಲ್ಗೆ ರಿಲೇಟೆಡ್. ಅದಕ್ಕೆ ಟೋಟಲಿ ನೀವು ಕೀವರ್ಡ್ ಓರಿಯೆಂಟೆಡ್ ಟೈಟಲ್ಸ್ ಅಂಡ್ ಡಿಸ್ಕ್ರಿಪ್ಷನ್ ಬರೆದ್ರೆ ಯು ವಿಲ್ ಕಮ್ ಔಟ್ ವೆರಿ ಸೂನ್. ಓಕೆ, ಮೇಕ್ ಗುಡ್ ವಿಡಿಯೋಸ್. ಮೊನೆಟೈಸೇಷನ್ ಇರುತ್ತೆ. ಓಕೆ, ಮೊನೆಟೈಸೇಷನ್ ನಿಮ್ಗೆ ಇರುತ್ತೆ. ನಿಮ್ಮ ದೇ ವಿಲ್ ಸ್ಟಾರ್ಟ್ ಪೇಯಿಂಗ್ ಯು ಫಾರ್ ಯುವರ್ ವಿಡಿಯೋಸ್, ಬಟ್ ಯು ಹ್ಯಾವ್ ಟು ರೀಚ್ ಅ ಲಿಮಿಟ್. ಅಂದ್ರೆ 1000 ಸಬ್ಸ್ಕ್ರೈಬರ್ಸ್ ಇದ್ದು 4000 ವಾಚ್ ಅವರ್ಸ್ ಇನ್ 1 year ಇರ್ಬೇಕು. ಅಂದ್ರೆ 1000 ಸಬ್ಸ್ಕ್ರೈಬರ್ಸ್ ಬರ್ಬೇಕು ನಿಮ್ಗೆ. ನಿಮ್ ಪ್ರೊಫೈಲ್ ನಲ್ಲಿ 1000 ಸಬ್ಸ್ಕ್ರೈಬರ್ಸ್ ಇರ್ಬೇಕು. 4000 ವಾಚ್ ಅವರ್ಸ್. ಇಷ್ಟಕ್ ಮುಂಚೆ ವಾಚ್ ಅವರ್ಸ್ ಅಂತ ನೋಡಿದ್ವಿ, ಗುರ್ತಿದ? ಇಷ್ಟು ಅಂದ್ರೆ 9.5 hours ನಂದು ನೋಡಿರೋ ಎಲ್ಲಾರು. ಆ ತರ 4000 hours ನೋಡ್ಬೇಕು 365 ಡೇಸ್ಲಿ. ಮತ್ತು ಇವಾಗ 300 ಡೇಸ್ಲಿ ನಿಮ್ದು 300 ಡೇಸ್ಲಿ ಹಾಗಂದ್ರೆ 365 ಡೇಸ್ ಅಲ್ಲ, ಅದಲ್ಲಂಗೆ 300 ಡೇಸ್ಲಿ ಇವಾಗ 3000 ವಾಚ್ ಅವರ್ಸ್ ಆಯ್ತು. ಆಮೇಲೆ 365 ಡೇಸ್ ಅಲ್ಲಂಗೆ 365 ಡೇಸ್ಲಿ ಏನಾಗಿಲ್ಲ, 370th ಡೇಗೆ ನಿಮ್ಗೆ 4000 ಕಂಪ್ಲೀಟ್ ಆಯ್ತು. ಅದು ಕನ್ಸಿಡರ್ ಮಾಡಲ್ಲ. ಅವಾಗ ಏನ್ ಮಾಡತ್ತಂದ್ರೆ ಇವಾಗ ಈ ಎನಿ 365 ಡೇಸ್ ಆಗ್ಬೋದು ಆ ತರ. ಓಕೆ, ಎನಿ ಟೋಟಲ್ ವಾಚ್ ಟೈಮ್ 4000 hours ಆಗಿರೋದು ಇಂಪಾರ್ಟೆಂಟ್ ಅಲ್ಲ. 1 year ನಲ್ಲಿ. ಸೊ ಇವತ್ತು ಸೆಪ್ಟೆಂಬರ್ 4th ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಸೆಪ್ಟೆಂಬರ್ 4th ಎಂಡ್ ಆಗತ್ತೆ. ಸೊ ನಿಮ್ಗೆ ನೀವು ಫಾರ್ ಎಕ್ಸಾಂಪಲ್ ಅದು ಸೆಪ್ಟೆಂಬರ್ 6th ಎಂಡ್ ಆದ್ರೆ, ನೆಕ್ಸ್ಟ್ ಇಯರ್ ಸೆಪ್ಟೆಂಬರ್ 6th ಎಂಡ್ ಆದ್ರೆ, ಈ ಸೆಪ್ಟೆಂಬರ್ 6th ಇಂದ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಂಬತ್ತೆ. ನೀವು 4th ಸ್ಟಾರ್ಟ್ ಮಾಡಿದ ತಕ್ಷಣ 4th ಅಂತ ಮಾಡಲ್ಲ, 6th to 6th ನೋಡುತ್ತೆ. 6th to 6th ಅಂಬೋದು ನಿಮ್ಗೆ 4000 ಇರ್ಬೇಕು ಆ ತರ. ಓಕೆ, ಓನ್ಲಿ ದೆನ್ ನಿಮ್ಗೆ ಮೊನೆಟೈಸೇಷನ್ ಸ್ಟಾರ್ಟ್ ಆಗತ್ತೆ. 4000 ವಾಚ್ ಅವರ್ಸ್ ಅಂದ್ರೆ ನಿಮ್ಗೆ ಇಷ್ಟೊಂದು ವಿಡಿಯೋಸ್ ಮಾಡ್ಬೇಕು ಅಂತ ತಿಳ್ಕೊಳ್ಳಿ. ಇಟ್ಸ್ ನಾಟ್ ಡಿಫಿಕಲ್ಟ್. ಸ್ವಲ್ಪ ಜನ ನೀಟಾಗಿ ಕೀವರ್ಡ್ಸ್ ಮಾಡಿ, SEO ಮಾಡಿ, ಪಬ್ಲಿಸಿಟಿ ಮಾಡ್ಕೊಂಡೆಲ್ಲ ಮಾಡಿದ್ರೆ ಎಸ್ ಆಗತ್ತೆ, ಅದು ದೊಡ್ಡ ಪ್ರಾಬ್ಲಮ್ ಏನಿಲ್ಲ. ಬಟ್ ದಟ್ಸ್ ಹೌ. ಓಕೆ, ದಿಸ್ ಇಸ್ ಯೂಟ್ಯೂಬ್. ಅಂಡ್ ಯೂಟ್ಯೂಬ್ ಇಸ್ ಲೈಕ್, ನಿಮ್ಗೆ ಗೊತ್ತು ಅದು ಯಾವ ತರ ಇರುತ್ತೆ ಅಂತ. ಇಟ್ಸ್ ಲೈಕ್ ವೆರಿ ವೆರಿ ಪವರ್ಫುಲ್. ಅದು there is no one who says no to any YouTube thing and everything. ಸೊ ಇನ್ನೊಂದು ಯೂಟ್ಯೂಬ್ ಚಾನೆಲ್ ಕೂಡ ನಿಮ್ಗೆ ಸಿಮಿಲರ್ ಥಿಂಗ್ಸ್ ಇರುತ್ತೆ. ಕಾಮೆಂಟ್ ಮಾಡ್ಬೋದು. ಓಕೆ, ಯು ಕ್ಯಾನ್ ಕಾಮೆಂಟ್, ಯು ಕ್ಯಾನ್ ಲೈಕ್, ಯು ಕ್ಯಾನ್ ಶೇರ್ ವಿಡಿಯೋಸ್. ಆ ತರ ನಿಮ್ಗೆ ಆಪ್ಷನ್ಸ್ ಇರುತ್ತೆ. 1 second. ಅಂಡ್ ಇಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಇನ್ ಕೇಸ್ ನೀವೇನ ಮಿಸ್ಟೇಕ್ ಮಾಡಿದ್ನು ಏನ್ ಮಾಡಿದ್ನು, ಯು ಕ್ಯಾನ್ ರಿಪೋರ್ಟ್ ಇಟ್. ಓಕೆ, ಸೊ ವಿ ವಿಲ್ ಓಪನ್ ಸಮಥಿಂಗ್ ಅಂಡ್ ಸಿ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇದು ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಇದು ಪ್ಲೇ ಅಂಡ್ ಪಾಸ್ ಮಾಡ್ಬೋದು ವಿಡಿಯೋ. ದಿಸ್ ಇಸ್ ವಾಲ್ಯೂಮ್ ಕಂಟ್ರೋಲ್. ಅಂಡ್ ದೆನ್ ಇಲ್ಲಿ ನೋಡಿದ್ರೆ ಇದು ಲೈಕ್ಸ್ ಅಂತಾರೆ. ಇಫ್ ಯು ಲೈಕ್ ದ ವಿಡಿಯೋ, ಕ್ಲಿಕ್ ಆನ್ ದಿಸ್. ಕ್ಲಿಕ್ ಮಾಡಿದ ತಕ್ಷಣ ಬ್ಲೂ ಕಲರ್ ಟರ್ನ್ ಆಗುತ್ತೆ. ದಟ್ ಮೀನ್ಸ್ ಯು ಲೈಕ್ ದ ವಿಡಿಯೋ. ಇದು ಡಿಸ್ಲೈಕ್ ಮಾಡಿದಂಗೆ 309K ಲೈಕ್ ಮಾಡಿದಂಗೆ, 17,000 ಪೀಪಲ್ ಡಿಸ್ಲೈಕ್ ಮಾಡಿದಂಗೆ. ಶೇರ್ ಮಾಡ್ಬೋದು. ಶೇರ್ ಮಾಡ್ಕೊಂಡು ನಿಮ್ಗೆ ಲಿಂಕ್, ಕಾಪಿ ಲಿಂಕ್ ಅಂತ ಬರುತ್ತೆ, ಸೇವ್ ಮಾಡ್ಕೋಬಹುದು. ಎಸ್, ಶೇರ್ ಮಾಡಿದ್ಮೇಲೆ ಕಾಪಿ ಲಿಂಕ್ ಅಂತ ಬಂದ್ರೆ ನೀವು ಡೈರೆಕ್ಟ್ ವಾಟ್ಸ್ಆಪ್ಗೆ ಶೇರ್ ಮಾಡೋದು.
once, right? Sorry. So share ಮಾಡ್ಕೊಂಡು you can just share whatever it is. ನೀವು ಲಿಂಕ್ ಕಾಪಿ ಮಾಡ್ಕೊಂಡ್ಬಿಟ್ಟು ಇನ್ನೆಲ್ಲನ ಪೋಸ್ಟ್ ಮಾಡೋದು. ಫೇಸ್ಬುಕ್, ಟ್ವಿಟರ್ ಅವೆಲ್ಲ ಆಪ್ಷನ್ ಕೊಡುತ್ತೆ. ಇಲ್ಲ ಅಂದ್ರೆ ಲಿಂಕ್ ಕಾಪಿ ಅಂತ ಮಾಡ್ಕೊಂಡ್ಬಿಟ್ಟು ನೀವು then you can share it in WhatsApp or whatever it is. Okay. WhatsApp ನಿಮ್ಗೆ ಐಡಿಯಾ ಇದಲ್ವಾ? web.whatsapp.com ಓಪನ್ ಮಾಡಿದ್ರೆ ವಾಟ್ಸ್ಆಪ್ ನಿಮ್ದು ಡೆಸ್ಕ್ಟಾಪ್ ಓಪನ್ ಆಗುತ್ತೆ. ಸೊ ಆ ತರ ಯೂಟ್ಯೂಬ್ ಇಸ್ ಆಕ್ಚುಲಿ ಹೆಲ್ಪ್ಫುಲ್. ವಾಟ್ ಎವರ್ ಇಟ್ ಇಸ್, ಈ ಎಲ್ಲ ಪ್ಲಾಟ್ಫಾರ್ಮ್ಸ್ಲಿ ನಾವು ವಾಟ್ ಎವರ್ ಇಟ್ ಡಿಸ್ಕಸ್ಡ್ ಯು ಕ್ಯಾನ್ ರನ್ ಆಡ್ಸ್. ಓಕೆ, ನೀವು ಆಡ್ಸ್ ರನ್ ಮಾಡೋದು ಸಿಮಿಲರ್ ಲೈಕ್ ಗೂಗಲ್ ಆಡ್ಸ್ ವಾಟ್ ಎವರ್ ಇಟ್ ಇಸ್, ರೀಚ್ ಚೆನ್ನಾಗಿರುತ್ತೆ. ಬಿಕಾಸ್ ದೇ ಆರ್ ಟೂ ಮೆನಿ ಪೀಪಲ್. ಸೋಷಿಯಲ್ ಮೀಡಿಯಾ ಓಪನ್ ಮಾಡ್ಲಾಗಿದ್ದವರೇ ಇಲ್ಲ. ಇವತ್ತು ಒಂದಿನ ನಾನು ಗೂಗಲ್ ಓಪನ್ ಮಾಡಿಲ್ಲ ಅಂತ ಅಂದ್ರೂ ಫೈನ್ ಅಲ್ಲಿ, ಇವತ್ತು ಸೋಷಿಯಲ್ ಮೀಡಿಯಾ ಇರೋರು ಒಂದಿನ ಓಪನ್ ಮಾಡಿಲ್ಲ ಅಂಬೋದು ಇಟ್ಸ್ ಲೈಕ್ ವೆರಿ ವೆರಿ ರೇರ್. ಸೊ ಮೇಕ್ ಅ ಪ್ರಾಂಪ್ಟ್ ಯೂಸ್ ಆಫ್ ಸೋಷಿಯಲ್ ಮೀಡಿಯಾ. ಅಂಡ್ ಇಲ್ಲಿ ನಾವು ಯೂಸ್ ಮಾಡ್ಬೇಕಾಯ್ತು 80/20 ರೂಲ್. 80/20 ರೂಲ್ ಅಂದ್ರೆ ನಿಮ್ಗೆ ಇವಾಗ ಇನ್ಸ್ಟಾಗ್ರಾಮ್ ನಲ್ಲಿ, ಫೇಸ್ಬುಕ್ ನಲ್ಲಿ ಫಾಲೋವರ್ಸ್ ಇದ್ರೆ 80% ನೀವು ಜನಗಳಿಗೆ ಯೂಸ್ಫುಲ್ ಇನ್ಫಾರ್ಮೇಶನ್ ಪೋಸ್ಟ್ ಮಾಡ್ಬೇಕು, ಲೈಕ್ ಎಂಟರ್ಟೈನ್ ಮಾಡ್ಬೇಕು ಅವ್ರನ್ನ. ಓಕೆ, ಯಾವ್ದೇ ಆದ್ನು ಎಂಟರ್ಟೈನ್ ಮಾಡ್ಬೇಕು. ಇದನ್ನ ಅಂದ್ರೆ ಟಿಪ್ಸ್ ಕೊಡೋದಾಲಿ ವಾಟ್ ಎವರ್ ಇಟ್ ಇಸ್. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ದು ಇವಾಗ ರಿಯಲ್ ಎಸ್ಟೇಟ್ ಆದ್ರೆ ನೀವು ಇನ್ನೇನ ಟಾಪಿಕ್ಸ್ ರಿಲೇಟೆಡ್ ಅಂದ್ರೆ ಮತ್ತೂ ಸಂಬಂಧ ಇಲ್ಲ ಅಂದ್ರೆ ಅವಸರ ಇಲ್ಲ. ಇವಾಗ ರಿಲೇಟೆಡ್ ಟಾಪಿಕ್ಸ್ ಯಾವ್ದನ್ನ, ಯಾಕಂದ್ರೆ ಹಾಗೆ ಲಾನ್ ಒಂದು ಮನೆ ತಗೊಂಡ್ರೆ ಲಾನ್ ಏರಿಯಾ ಯಾವ ಕಡೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ಅದು ಟಿಪ್ಸ್ ತರ ಮಾಡ್ಬೇಕು. ನೀವು ಬಿಸ್ನೆಸ್ ಪ್ರಮೋಷನ್ ತರ ಇರಬಾರ್ದು. 80% ಹೀಗೆ ಮಾಡ್ತಾ ಇರ್ಬೇಕು. ಅವಾಗ ಅಂದ್ರೆ 20% ನೀವು ಪ್ರಮೋಟ್ ಮಾಡ್ಕೋಬಹುದು ಅಷ್ಟೇ. ಯಾಕಂದ್ರೆ ಪೀಪಲ್ ನೋ ಮೋರ್ ದೇ ಸೀಕ್ ಸಮ್ ಅಟೆನ್ಷನ್ ಫ್ರಮ್ ಯು. ಅಂದ್ರೆ ಅವ್ರು ನೀವು ಎಷ್ಟು ಹೆಲ್ಪ್ಫುಲ್ ಆಗಿದ್ದೀರಿ ಅಂತ ನೋಡ್ತಾರೆ. ಒನ್ಸ್ ನಿಮ್ ಮೇಲೆ ಇಂಪ್ರೆಷನ್ ಕ್ರಿಯೇಟ್ ಆದ್ರೆ ದೆನ್ ದೇ ವಿಲ್ ಸ್ಟಾರ್ಟ್, ರೈಟ್? ಆಬ್ವಿಯಸ್ಲಿ ನಿಮ್ದು ಇಂಟ್ರೆಸ್ಟ್ ಬರುತ್ತೆ. ಅವ್ರು ನಿಮ್ಮ ಅರೆನ ಚೆನ್ನಾಗಿ ಮಾಡ್ತಿದ್ದಾರೆ, ಪೋಸ್ಟ್ ಚೆನ್ನಾಗಿದೆ ಇವ್ರದ್ದು ಅಂತ ಹೇಳಿ ನೋಡಿ ನಿಮ್ಗೆ ಫಾಲೋವರ್ಸ್ ಬೆಳಿತಾರೆ. ಹಾಗೆ ಯು ವಿಲ್ ಗೆಟ್ customers. Okay, so keep that 80/20 rule. Always don't keep promoting it. Okay, that's a important thing here. And it's almost like 80% free service ಮಾಡ್ಬೇಕು, ಆದ್ಮೇಲೆ 20% ಪ್ರಮೋಟ್ ಮಾಡ್ಬೇಕು. ಯು ಬಿಲೀವ್ ಮೀ, ಇಟ್ ವಿಲ್ ಡೆಫಿನೆಟ್ಲಿ ವರ್ಕ್ ಔಟ್. ನೀವು ಫ್ರೀ ಮಾಡಿದ ತಕ್ಷಣ ನಿಮ್ಗೆ ನಾನ್ ಯಾಕೆ ಫ್ರೀ ಮಾಡ್ಬೇಕು ಅಂತ ಡೋಂಟ್ ಥಿಂಕ್ ಲೈಕ್ ದಟ್. ಓಕೆ, ಅಂಡ್ ಯಾವಾಗಾದ್ರೂ ಬಿಸ್ನೆಸ್ ನೀವು ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಂಡ್ರೆ ಆ ವೆಬ್ಸೈಟ್ ಹೆಸರ್ ಮೇಲೆ ಮೇಕ್ ಶ್ಯೂರ್ ಎವ್ರಿಥಿಂಗ್ ಒಂದೇ ಹೆಸರು ಇರಂಗೆ ನೋಡಿ. ಸೇಮ್ ನೇಮ್ ಆನ್ ಆಲ್ ಪ್ಲಾಟ್ಫಾರ್ಮ್ಸ್ ಇದ್ರೆ ತುಂಬಾ ಬೆಟರ್. ಓಕೆ, ಬಿಕಾಸ್ ಯಾವಾಗಾದ್ರೂ ಅವ್ರು ಗೂಗಲ್ ಹೋಗಿ ಸರ್ಚ್ ಮಾಡಿದ್ರು ನಿಮ್ ಹೆಸರು ಕೊಟ್ಟು, ಅವ್ರಿಗೆ ಎಲ್ಲ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಪ್ರೊಫೈಲ್ಸ್ ಕೆಳಗಡೆ ಕಾಣಿಸುತ್ತೆ ಇನ್ ದ ಸಜೆಷನ್ಸ್. ಸೊ ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಅಲ್ವಾ ಅಟ್ ದಿ ಎಂಡ್. ಓಕೆ, ಸೇಮ್ ನೇಮ್ ಆಲ್ ಪ್ಲಾಟ್ಫಾರ್ಮ್ಸ್ ಇರಂಗೆ ಚೆಕ್ ಮಾಡ್ಕೊಳ್ರಿ. ಇನ್ ಕೇಸ್ ನಿಮ್ಗೆ ಡೌಟ್ ಇದ್ರೆ, ಯಾರಿಗನ್ನ ಆಲ್ರೆಡಿ ಇದ್ದಿರ್ಬೋದು ಅಂತಂದ್ರೆ namechecker.com ಅಂತ ಓಪನ್ ಮಾಡಿದ್ರೆ, namechecker.com ಇದಂತ ಮಾರಿ ನನ್ನ ಹೆಸರು ಕೈವಲ್ಯ ಕಶ್ಯಪ್. ಓಕೆ, ನಾನು ವೆಬ್ಸೈಟ್ kaivalyakashyap.com ಅಂತ ಓಪನ್ ಮಾಡಿದ್ನೆ. ಐ ವಾಂಟ್ ಟು ಸ್ಟಾರ್ಟ್ ಸೋಷಿಯಲ್ ಮೀಡಿಯಾ ಥಿಂಗ್ಸ್, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್. ಓಕೆ, ಪ್ರೊಫೈಲ್ಸ್ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ನಾನು ಹೋಗಿ ಚೆಕ್ ಮಾಡ್ತೀನಿ. namechecker.com ಕೈವಲ್ಯ ಕಶ್ಯಪ್ ಅಂತ ಟೈಪ್ ಮಾಡ್ತೀನಿ. ಕೆಳಗಡೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್ ಎಲ್ಲದ್ಲಿ ಅಕೌಂಟ್ಸ್ ಇದಾ ಇಲ್ವಾ ಅಂತ ತೋರಿಸುತ್ತೆ. ಇಲ್ಲಾಂಗಿದ್ರೆ ಡೈರೆಕ್ಟ್ ಹೋಗಿ ಕ್ರಿಯೇಟ್ ಮಾಡ್ಕೊಳ್ತೀನಿ. ಇದ್ರೆ ನೀವು ಫಸ್ಟೇ ಸ್ವಲ್ಪ ಚೇಂಜಸ್ ಮಾಡ್ಕೊಬಹುದು ಚಾನ್ಸಸ್ ಇರುತ್ತೆ. ಒನ್ಸ್ ಇವಾಗ ನಾನು ಕೈವಲ್ಯ ಬದಲು ನಾನು ಡಿಜಿಟಲ್ ಮಾರ್ಕೆಟರ್ ಅಲ್ಲ, ಸೊ ಡಿಜಿಟಲ್ ಕೈವಲ್ಯ ಅಂತ ಕ್ರಿಯೇಟ್ ಮಾಡ್ಕೊಂಡಿನಿ. ಓಕೆ, ಸಡನ್ ನಾನು ಚೇಂಜ್ ಮಾಡ್ಕೊಂಡ್ರೆ ಇವಾಗ ಡಿಜಿಟಲ್ ಕೈವಲ್ಯ ಅಂಬೋದು ಎಲ್ಲಾರ್ಗೆ ಮೈಂಡ್ಲಿ ಬೀಳುತ್ತೆ. ಸಡನ್ ನಾನ್ ಚೇಂಜ್ ಮಾಡ್ಕೊಂಡ್ರೆ ಕಷ್ಟ ಆಗತ್ತೆ. ಒಂದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು ಯಾವಾಗ್ಲೂ. ರಿಮೆಂಬರ್, ಡೋಂಟ್ ಚೇಂಜ್ ಯೂಸರ್ ನೇಮ್ಸ್. ಒನ್ಸ್ ಯೂಸರ್ ನೇಮ್ ನೀವು ಎಸ್ಪೆಷಲಿ ರಿಕಗ್ನೈಸ್ ಆದ್ಮೇಲೆ, ಇವಾಗ 100 followers 200 followers is fine. If you have 10,000 followers, suddenly you change your name, it's gone. ಲೈಕ್ ಯಾರನ್ನ ನೀವ್ ಫೇಮಸ್ ಆದ್ರೆ ಈ ಪ್ರೊಫೈಲ್, ಇವಾಗ ನಂಗೆ ಒಬ್ರು ಗೊತ್ತು, ಅವ್ರ ನೋಡಿ ಇದು ಅವ್ರ ಪ್ರೊಫೈಲ್ ಹೆಸರು ಅಂತ ಹೇಳ್ತೀನಿ, ಡಿಜಿಟಲ್ ಕೈವಲ್ಯ ಅವ್ರ ಹೆಸರು ಅಂತ ಹೇಳ್ತೀನಿ. ಅವ್ರು ಹಾಗೆ ಹೋಗಿ ಡಿಜಿಟಲ್ ಕೈವಲ್ಯ ಅಂತ ಹೇಳಿ ಸರ್ಚ್ ಮಾಡ್ತಾರೆ. ಬಟ್ ಅದು ಹೋದ ತಕ್ಷಣ ಅಲ್ಲಿ ನಾನು ಇರಲ್ಲ.
the gone alva, waste agatalva. You have lost a person. That person might be a customer, who knows. So that's a risky thing. Namechecker.com li ella check ಮಾಡಿ. So this is all introduction about all the social media platforms. ಒಂದೊಂದು social media platform ಮೇಲೆ ನಾವು deep discuss ಮಾಡಿ. Now we will start learning more and more things in deeper. Okay, ನಾವ್ ಎಷ್ಟು ಹೇಳಿದ್ನು ಗುರ್ತಿಟ್ಕೊಳ್ಳಿ, ಇಟ್ಸ್ ಆಲ್ವೇಸ್ ಅ ಲರ್ನಿಂಗ್ ಪ್ರಾಸೆಸ್. ನಾವು ನಿಮ್ಗೆ ಇಟ್ಸ್ ಲೈಕ್ ಬೇಸಿಕ್ ನಾಲೆಡ್ಜ್ ಕೊಡಕ್ಕಾಗತ್ತೆ, ಏನೇನ್ ಮಾಡ್ಬೇಕು ಅಂತ ಬೇಸಿಕ್ ಅಂತ ಸ್ವಲ್ಪ ಜಾಸ್ತಿ ನಾಲೆಡ್ಜ್ ಕೊಡಕ್ಕಾಗತ್ತೆ. ಬಟ್ ಆಲ್ವೇಸ್ ರಿಮೆಂಬರ್, ಯು ಹ್ಯಾವ್ ಟು ಎಕ್ಸ್ಪ್ಲೋರ್. ಯು ಶುಡ್ ಕೀಪ್ ಆನ್ ಎಕ್ಸ್ಪ್ಲೋರಿಂಗ್ ಥಿಂಗ್ಸ್. ಇವತ್ತ ಇದ್ದ ಆಪ್ಷನ್ ನಾಳೆ ಇರಲ್ಲ, ನಾಳೆ ಇದ್ದ ಆಪ್ಷನ್ ನಾಳೆದೇ ಇರಲ್ಲ, ಹೇಳಕ್ ಆಗಲ್ಲ. ದೇ ವಿಲ್ ಕೀಪ್ ಆನ್ ಅಪ್ಡೇಟಿಂಗ್. The same way you have to keep updating yourself. Okay, this is all about social media introduction. Ella platform search ಮಾಡಿ. And my request is, ನೀವು ಫಸ್ಟ್ ಮಾಡ್ಬೇಕಾಯ್ತು ಬಿಫೋರ್ ನಾನು ಹೇಳಿದ್ದು ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ, ಇಟ್ಸ್ ಇಂಪಾರ್ಟೆಂಟ್ ದಟ್ ಯು ಕ್ರಿಯೇಟ್ ಯುವರ್ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್. ಇಫ್ ಯು ಹ್ಯಾವ್ ಅ ವೆಬ್ಸೈಟ್ ಆರ್ ಡೋಂಟ್ ಹ್ಯಾವ್ ಅ ವೆಬ್ಸೈಟ್, ವಾಟ್ ಎವರ್ ಇಟ್ ಇಸ್. ಸೊ ಇದು it's my request that you open your social media profiles by tomorrow, so that from tomorrow's class we can concentrate more on things. Okay, so I hope this information was helpful, and next topics ella ನಾವು remaining sessions coming videos ನಾವು topics ನೋಡೋಣ. If there are any doubts or anything, just put it in the comment section, or you can just call me, or just text me on WhatsApp. I'll be able to help you. Right? Thank you so much.